ಬಸವ ಮಹಾ ಗುರು ನಿಮಗೆ. ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಮಹಾಮಹಿಮರು, ಬಯಲುಕಾಯಿ ಸಿದ್ಧರು, ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶತಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ 46ನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವ ಇದರ ಎಲ್ಲ ಸೂತ್ರಧಾರರಾಗಿರುವಂತಹ ಪರಂಪೂಜ್ಯ ಮಾಘಾಚ ಬಸವಲಿಂಗ ಪಟ್ಟಾಧ್ಯಕ್ಷರು, ಅನುಭವ ಮಂಟಪದ ಅಧ್ಯಕ್ಷರು, ಪರಂಪೂಜ್ಯರ ಪಾದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ, ಹಾಗೆ ಈ ಎಲ್ಲ ಕಾರ್ಯಕ್ರಮದ ಕ್ರಿಯಾಶಕ್ತಿಗಳು ಆಗಿರ್ತಕ್ಕಂಥ ಪೂಜ್ಯ ಗುರುಬಸವ ಪಟ್ಟದೇವರಲ್ಲಿ ಶರಣುಗಳನ್ನು ಸಲ್ಲಿಸಿ, ಗಣಾಚಾರಿಗಳು, ಚಿಂತಕರು ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪರಂಪೂಜ್ಯ ತೋರಣೇಶ್ವರ ಸ್ವಾಮಿಗಳಲ್ಲಿ ಶರಣುಗಳನ್ನು ಸಲ್ಲಿಸಿ, ಪರಂಪೂಜ್ಯ ಶಿವಾನಂದ ಸ್ವಾಮಿಗಳು, ಸಿದ್ದೇಶ್ವರ ಮಠ ಹಂದಿಗುಂದ ಇವರ ಚರಣಗಳಲ್ಲಿ ಶರಣುಗಳನ್ನು ಸಲ್ಲಿಸಿ, ಇದುವರೆಗೆ ಗಾಯನವನ್ನು ನಡೆಸಿರುವ ಎಲ್ಲ ಕಲಾವಿದರೇ ಮತ್ತು ಮುಖ್ಯ ಅತಿಥಿಗಳೇ, ಇತರೆ ಪೂಜ್ಯರೇ, ದಾಸೋಹಿಗಳೇ, ನಾಡಿನ ಬೇರೆ ಬೇರೆ ಕಡೆಯಿಂದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಎಲ್ಲರಿಗೂ ಶರಣು ಶರಣು. ಶರಣು ಶರಣಾರ್ಥಿ ಹೇಳಬಿಟ್ಟು ನೀವೇ ಮಾತಾಡ್ತಾ ಇದ್ದೀರ. ಬಹಳ ಸಂತೋಷ. ಯಾಕಂದ್ರೆ ನೀವು ನಿನ್ನೆಯಿಂದ ನಿರಂತರವಾಗಿ ಕೇಳ್ತಾನೆ ಇದ್ದೀರಾ. ಹಾಗಾಗಿ ಇಷ್ಟಾದರೂ ಗಮನ ಹರಿಸಿದ್ದೀರಾ ಅಂತ ಸಂತೋಷ ಪಡೋಣ. ಇವತ್ತಿನ ವಿಷಯ ಲಿಂಗಾಯತ ಹೋರಾಟ ಮತ್ತು ರಾಷ್ಟ್ರೀಯತೆ. ಪೂಜ್ಯರು ವಿಷಯ ಬಹಳ ಚೆನ್ನಾಗಿ ಹೊಂದಿಸ್ತಾರೆ. ಬಸವಲಿಂಗ ಪಟ್ಟಾಧ್ಯಕ್ಷರು ಬಹಳ ಚೆನ್ನಾಗಿ ಹೊಂದಿಸ್ತಾರೆ. ಮತ್ತೆ ಯಾರ್ಯಾರಿಗೆ ಯಾವ್ಯಾವ್ದು ಇಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗ್ತಿರುತ್ತೆ. ಮಾತಿನ ಮೂಲಕ, ನಮ್ಮ ಉಪನ್ಯಾಸಗಳು, ಚಿಂತನೆಗಳ ಮೂಲಕ ಕಂಡಿಡ್ಕೊಂಡು ಅವ್ರವ್ರಿಗೆ ಅದನ್ನೇ ಕೊಡ್ತಾರೆ. ನನಗೆ ಹೇಳಿದರು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳುವಾಗ್ಲೇ, ಲಿಂಗಾಯತ ಹೋರಾಟ ಮತ್ತು ರಾಷ್ಟ್ರೀಯತೆ ಅನ್ನೋ ವಿಷಯ ನಿಮಗೆ ಕೊಡ್ತಾ ಇದ್ದೀವಿ, ನೀವು 1 ಗಂಟೆ ಚೆನ್ನಾಗಿ ಮಾತಾಡಬೇಕು, ನಿಮ್ಮೊಬ್ಬರದೇ ಉಪನ್ಯಾಸ ಅಂತ ಹೇಳಿ ಅನುಭವ ಅಂತ ಹೇಳಿದರು. ಅನುಭವ ಮತ್ತು ಉಪನ್ಯಾಸ ಏನು ವ್ಯತ್ಯಾಸ? ಅಲ್ಲಿಂದನೇ ತಿಳ್ಕೊಳಕ್ಕೆ ಹೋಗೋಣ. ತುಂಬ ವ್ಯತ್ಯಾಸ ಏನಿಲ್ಲ. ಸಾಮಾನ್ಯವಾಗಿ ಪ್ರಚಲಿತ ಇರ್ತಕ್ಕಂಥ ಶಬ್ದ ಅಂದರೆ ಉಪನ್ಯಾಸ. ನ್ಯಾಸ ಅಂದರೆ ನಂಬಿಕೆ, ಟ್ರಸ್ಟ್, ವಿಶ್ವಾಸ ಅಂತ ಅರ್ಥ. ಅಂದರೆ ಒಬ್ಬ ಭಾಷಣಕಾರ ಅಥವಾ ಅನುಭಾವಿ ಉಪನ್ಯಾಸಕ, ಅವನು ಸತ್ಯಕ್ಕೆ ಸಮೀಪವಾಗಿ ಅಥವಾ ಸತ್ಯವನ್ನೇ ಹೇಳ್ತಾನೆ ಅನ್ನೋ ಕಾರಣಕ್ಕಾಗಿ ಆ ಶಬ್ದಕ್ಕೆ ಉಪನ್ಯಾಸ ಅಂತ ಇಟ್ಟಿದ್ದಾರೆ ಕನ್ನಡದಲ್ಲಿ. ಬಹಳ ಅದ್ಭುತವಾದ ಶಬ್ದ ಅದು, ಸಂಸ್ಕೃತ ಶಬ್ದ. ಕನ್ನಡದಲ್ಲಿ ಅದನ್ನು ನಾವು ಬಳಸ್ಕೊಂಡಿದ್ದೀವಿ, ಉಪನ್ಯಾಸ. ಇನ್ನು ಶರಣರ ಪ್ರಕ್ರಿಯೆಯಲ್ಲಿ, ಶರಣ ಧರ್ಮದ ಪ್ರಕ್ರಿಯೆಯಲ್ಲಿ ಅನುಭವ ಅಂತ ಕರಿತೀವಿ. ಉಪನ್ಯಾಸಕ್ಕೆ ಅನುಭವ ಅಂತ ಕರಿತೀವಿ. ಅನುಭವ ಅಂದರೆ ಆತ್ಮವಿದ್ಯೆ ಅದು, ಅಥವಾ ಸತ್ಯಕ್ಕೆ ಸಮೀಪವಾಗಿ ತಿಳಿಸ್ಕೊಡ್ತಕ್ಕಂಥದ್ದು. ಇಲ್ಲಿ ಲಿಂಗಾಯತ ಹೋರಾಟ ಮತ್ತು ರಾಷ್ಟ್ರೀಯತೆ ಎರಡು ಬಹಳ ಪ್ರಮುಖವಾದ ವಿಷಯಗಳಿದ್ದಾವೆ. ಲಿಂಗಾಯತ ಹೋರಾಟ ಮತ್ತು ರಾಷ್ಟ್ರೀಯತೆ. ಲಿಂಗಾಯತ ಹೋರಾಟವನ್ನು ನಾವು ಎಲ್ಲಿಂದ ಪ್ರಾರಂಭಿಸೋಣ ಅಂತ ನಾನು ಚಿಂತನೆ ಮಾಡಿದಾಗ ನನಗನ್ನಿಸ್ತು, ಈ ಲಿಂಗಾಯತ ಧರ್ಮವನ್ನು ಒಂದು ವೃಕ್ಷಕ್ಕೆ ಹೋಲಿಕೆ ಮಾಡಿದ್ರೆ, ಒಂದು ಮರಕ್ಕೆ ಹೋಲಿಕೆ ಮಾಡಿದ್ರೆ, ಲಿಂಗಾಯತ ಹೋರಾಟವನ್ನು, ಸಮಗ್ರ ಹೋರಾಟವನ್ನೇ ಒಂದು ಮರಕ್ಕೆ ಹೋಲಿಕೆ ಮಾಡಿದ್ರೆ,
ಮರ ಬೆಳಿಬೇಕಾದ್ರೆ ಮೊದಲು ಏನು ಬೇಕು? ಬೀಜ ಬೇಕು. ಈ ಬೀಜ ಮೊಳಕೆ ಹೊಡಿಬೇಕು, ಸಸಿ ಆಗಬೇಕು, ಅಥವಾ ಬೇರು, ಸಸಿ, ಗಿಡ, ದೊಡ್ಡ ಮರ, ಬೃಹತ್ ಮರ ಆಗಿ ಫಲ ಕೊಡಲಿಕ್ಕೆ ಶುರು ಮಾಡುತ್ತೆ. ಈ ಲಿಂಗಾಯತ ಧರ್ಮದ ಹೋರಾಟ ಇಂದು ನಿನ್ನೆಯದಲ್ಲ. ಸಾಮಾನ್ಯ ಲಿಂಗಾಯತ ಹೋರಾಟ ಯಾವಾಗಿಂದ ಶುರುವಾಯ್ತು ಅಂತ ಕೇಳಿದ್ರೆ ನಿಮಗೆ ಬಹಳ ಜನಕ್ಕೆ ಈಗೇನು ಹೋರಾಟ ನಡೆಸ್ತಾ ಇದ್ದೀರಾ, ಕಾನೂನಾತ್ಮಕವಾಗಿ ಅಧ್ಯಯನ ಮಾಡ್ತಾ ಇದ್ದೀರಾ, ಅವರಿಗೆಲ್ಲ 1880ರಲ್ಲಿ ಹೋರಾಟ ಶುರುವಾಯಿತು ಅಂತ ಅನ್ಕೊಳ್ತೀರ. ಆದ್ರೆ ನಾನು ಹಾಗೆ ಹೇಳಲ್ಲ. ಲಿಂಗಾಯತ ಹೋರಾಟ ಯಾವತ್ತು ಶುರುವಾಯಿತು ಅಂತಂದ್ರೆ ಬಸವ ಬಾಲಕ ಬಸವರಸ ಅಕ್ಕನಿಗೆ ಯಾಕೆ ದೀಕ್ಷೆ ಇಲ್ಲ? ಮೊದಲು ಅಕ್ಕನಿಗೆ ದೀಕ್ಷೆ ಆಗಲಿ, ಉಪನಯನ ಆಗಲಿ, ಆಮೇಲೆ ನಾನು ತಗೊಳ್ತೀನಿ. ಅಕ್ಕನಿಗೆ ಕೊಡಕ್ಕೆ ಬರಲ್ಲ, ಯಾಕೆ? ಹೆಣ್ಮಗಳು ಕೊಡಕ್ಕೆ ಬರಲ್ಲ, ಹಾಗಾದ್ರೆ ನನಗೂ ಬೇಡ. ಅಲ್ಲಿಂದನೇ ಹೋರಾಟ ಶುರುವಾಯಿತು. ಅಲ್ಲಿಂದ ಹೋರಾಟ ಶುರುವಾಯ್ತಿದು. ರಾಷ್ಟ್ರೀಯತೆ ಇತ್ತೀಚೆಗೆ ಬಂದಿದ್ದದು. ಬಸವಣ್ಣನವರು ಆಗಿ ಹೋಗಿ ಸುಮಾರು 400-500 ವರ್ಷಗಳ ನಂತರ ರಾಷ್ಟ್ರೀಯತೆ ಪ್ರಬಲವಾಗಿ ಬೆಳೀತಾ ಬಂತು. ಇವಾಗ ವಿಶ್ವದಾದ್ಯಂತ ರಾಷ್ಟ್ರೀಯತೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿ, ಅದರಲ್ಲೂ 20ನೇ ಶತಮಾನದಲ್ಲಿ ಬ್ರಿಟಿಷರ ವಸಾಹತುಶಾಹಿಯಿಂದ ಬಿಡುಗಡೆಯಾದಂತಹ ರಾಷ್ಟ್ರಗಳಲ್ಲಿ ರಾಷ್ಟ್ರಭಕ್ತಿ ಅಥವಾ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು, ರಾಷ್ಟ್ರೀಯತೆ ಪ್ರಬಲ ಆಯಿತು. ಆದರೆ ರಾಷ್ಟ್ರೀಯತೆ ಶುರುವಾಗಿದ್ದು 16ನೇ ಶತಮಾನ ಅಂತ ಹೇಳ್ಬೋದು. ರಾಷ್ಟ್ರೀಯ ಭಾವ, ನ್ಯಾಷನಲಿಸಮ್, ಪೆಟ್ರಿಯಟಿಸಮ್ ಅಂದರೆ ದೇಶ ಪ್ರೇಮ ಇತ್ತು. ದೇಶ ಪ್ರೇಮ ಮೊದಲೇನು ಇರಲಿಲ್ಲ ಅಂತಲ್ಲ, ಆದರೆ ರಾಜ್ಯಗಳು ಸಣ್ಣ 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 ರಾಜ್ಯಗಳಾಗಿದ್ದವು. ಆಮೇಲೆ ಯುದ್ಧಗಳು ಎಷ್ಟರ ಮಟ್ಟಿಗೆ ಅಂತಂದರೆ ಉದ್ಯೋಗ ಅನ್ನೋಷ್ಟರ ಮಟ್ಟಿಗೆ ಆಗೋಯ್ತು. ಯುದ್ಧ ಕೂಡ ಒಂದು ಉದ್ಯೋಗ. ಭಾದ್ರಪದ ಮಾಸ ಕಳೆದು ಆಶ್ವೀಜ ಮಾಸ ಕಳೆದರೆ ಆಶ್ವೀಜ ಮಾಸದಲ್ಲಿ ವಿಜಯದಶಮಿಯಿಂದ ಯುದ್ಧ ಶುರುವಾಗೋದು, ಸೀಮೋಲ್ಲಂಘನ ಮಾಡೋದು. ಅಲ್ಲಿಂದ ಶುರುವಾದರೆ ಮಳೆಗಾಲ ಪ್ರಾರಂಭ ಆಗೋವರೆಗೂ ಯುದ್ಧ ಮಾಡಲೇಬೇಕು ರಾಜ. ಆ ಮಟ್ಟಕ್ಕೆ ಯುದ್ಧಗಳು ನಡೀತಾ ಇದ್ದು. ರಾಷ್ಟ್ರೀಯತೆ ಅದಕ್ಕೆ ರಾಷ್ಟ್ರೀಯತೆ ಅಂತ ಹೇಳಕ್ ಬರ್ತಿರ್ಲಿಲ್ಲ. ಯಾವಾಗ ಪ್ರಜಾಪ್ರಭುತ್ವ ಜೋರಾಗಿ ಜಾರಿಗೆ ಬಂತೋ ಆಮೇಲೆ ಯುದ್ಧಗಳಿಂದ ಸಾಕಾಯಿತು ಜನರಿಗೆ, ಪ್ರಜೆಗಳಿಗೆ, ರಾಜರಿಗೆ, ಎಲ್ರಿಗೂ ಬೇಜಾರಾಯಿತು ಯುದ್ಧಗಳು ಅಂತಂದ್ರೆ. ಆದ್ರೂ ಯುದ್ಧಗಳು ತಪ್ಪಿಲ್ಲ, ಯುದ್ಧಗಳು ನಡೀತಾನೆ ಇದ್ದಾವೆ. ಅದಿರಲಿ, ಆಮೇಲೆ ರಾಷ್ಟ್ರೀಯತೆ ಬಗ್ಗೆ ನೋಡೋಣ. ಲಿಂಗಾಯತ ಹೋರಾಟ ಪ್ರಾರಂಭ ಆಗಿದ್ದು ಬಸವಣ್ಣನವರು ಬಾಲಕರಿದ್ದಾಗ. ಅಲ್ಲಿಂದ ಶುರುವಾದಂಥದ್ದು. ನಿನ್ನೆ ಅದೇ ಹೇಳ್ತಾ ಇದ್ದರು, ನಿನ್ನೆ ಉಪನ್ಯಾಸಕರು ಮಾತಾಡ್ತಾ ಒಂದು ಮಾತು ಹೇಳಿದರು. ಬಸವಣ್ಣನವರು ಸುಮಾರು ಸುಮಾರೇನಲ್ಲ, ನಿಖರವಾಗಿ ಕಲ್ಯಾಣದಲ್ಲಿ 36 ವರ್ಷಗಳ ಕಾಲ ಇದ್ದರೂ ಕೂಡ ಒಂದೇ ಒಂದು ಯುದ್ಧ ಆಗಲಾರದಾಗ ನೋಡಿಕೊಂಡ್ರು. ಆದರೆ ಸ್ವತಃ ಬಸವಣ್ಣನವರು ಸಾಮಾಜಿಕ ಹೋರಾಟ, ಧಾರ್ಮಿಕ ಹೋರಾಟ ನಡೆಸ್ತಾನೆ ಇದ್ರು. ಅವ್ರದ್ದೊಂದು ವಚನ ಬರುತ್ತೆ, ಗೊತ್ತಿದೆ ನಿಮಗೆಲ್ಲ ಅದು ಅಂತ ಅನ್ಕೊಳ್ತೀನಿ. 36 ಕೊಂಡೆಯವ ಗೆಲಿದು, 88 ಪವಾಡಗಳ ಮೆರೆದು, 360 ಸತಪ್ರಾಣವನ್ನೆತ್ತಿ ಮೆರೆದಿರ್ಪ ನಿರ್ಣಯ ನಿಂದು ಪರಮಾತ್ಮನ ಕೃಪೆ ಅಂತ ಆ ವಚನ ಹೇಳ್ತಾರನ್ನ. ಅಂದರೆ 36 ಕೊಂಡೆಯ, ಅಂದರೆ ಕೊಂಡಿ ಮಂಚಣ್ಣ ಕಂಪನಿ ಏನಿತ್ತಲ್ಲ, ಅವ್ರು ಹೇಳೋದೇ ಮತ್ತು ಅದನ್ನು ಅವರು ಡಿಸ್ಪ್ರೂವ್ ಮಾಡೋದು. ಅದು ಹಾಗಿಲ್ಲ, ಹಣ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಒಂದೊಂದಲ್ಲ, ಎಲ್ಲ ಜಂಗಮ ಸೈನ್ಯ ಕಟ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ಥರ ಎಲ್ಲ ಅಂದ್ರೆ ವರ್ಷಕ್ಕೊಂದೊಂದು ಚಾಡಿ ಮಾತು ಹೇಳೋದು. ಅದನ್ನು ಬಸವಣ್ಣವ್ರು ಗೆಲ್ಲೋದು. ಕೊಂಡೆಯವ ಗೆಲ್ಲಿದು, 36 ಕೊಂಡೆಯವ ಗೆಲ್ಲಿದು. ಹೋರಾಟ, ಯುದ್ಧ, ರಕ್ತಪಾತ ಇಲ್ಲ. ರಕ್ತಪಾತವಿಲ್ಲದ ರಾಜ್ಯಗಳ ನಡುವಿನ ಯುದ್ಧಗಳನ್ನ ನಡೆಸಲಾರ್ದಂಗೆ ನೋಡ್ಕೊಂಡ್ರು, ರಕ್ತಪಾತ ಇಲ್ದಂಗೆ ನೋಡ್ಕೊಂಡ್ರು. ಆದ್ರೆ ತಾವು ಮಾತ್ರ ಜೀವನದಲ್ಲಿ ಜಾತೀಯತೆ, ಲಿಂಗ ಅಸಮಾನತೆ, ಜಾತಿ, ವರ್ಣ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಆದ್ರೆ ಇನ್ನೇನು ಜಾತೀಯತೆಯನ್ನು ಅಂದಾಗ ಸಾಮಾನ್ಯ ವರ್ಣ ಪದ್ಧತಿ ಅದರೊಳಗಡೆ ಇದ್ದೇ ಇರ್ತದೆ. ಹೀಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ರು. ಹೋರಾಟದ ಸಸಿ ಲಿಂಗಾಯತ ಹೋರಾಟ ಧರ್ಮ. ಹೋರಾಟ ಮಾಡ್ತಾನೆ ಬೆಳೀತು. ಬೇರೆ ಧರ್ಮಗಳಿಗೂ ಲಿಂಗಾಯತ ಧರ್ಮಕ್ಕೂ ಎಂದೂ ಹೋಲಿಕೆ ಕೊಡ್ಲಿಕ್ಕೆ ಆಗಲ್ಲ.
ಯಾಕೆ ಅಂದರೆ ಬಾಲ್ಕಿ ದೊಡ್ಡಪ್ಪವ್ರು ಒಂದು ಮಾತು ಹೇಳ್ತಿದ್ರಂತೆ, ಚನ್ನಬಸವ ಪಟ್ಟದೇವರು, ಬುದ್ಧ ಸಂಸಾರವನ್ನು ಒದ್ದು ಗೆದ್ದರೆ ಬಸವಣ್ಣವರು ಸಂಸಾರದಲ್ಲಿ ಇದ್ದು ಗೆದ್ರು ಅಂತ ಹೇಳ್ಕೊಂಡು ಬಹಳ ಅದ್ಭುತವಾದ ಮಾತದು. ಒದ್ದು ಗೆಲ್ಲೋದು ಬುದ್ಧಂದು. ಅಥವಾ ಎಲ್ಲ ಧರ್ಮಗಳು ಹೆಚ್ಚು ಕಡಿಮೆ ಒದ್ದು ಗೆದ್ದಿರೋವೆ, ಅಂದರೆ ಮನೆ ಬಿಟ್ಟು ಹೋಗಿರೋದು ಅಥವಾ ದೂರ ಹೋಗಿರೋದು, ಈ ಥರದ್ದು. ಮಹಾವೀರರದ್ದು ಹಾಗೇನೆ. ಯೇಸು ಕ್ರಿಸ್ತಂದಂತೂ ಮನೆ ಅಂತಲೇ ಕಟ್ಟಲಿಲ್ಲ ಯೇಸು ಕ್ರಿಸ್ತ ಅಂತ ಕಾಣುತ್ತೆ. ಮಹಮ್ಮದ್ ಪೈಗಂಬರ್ದು ಒಂದು ರೀತಿ ಬಸವಣ್ಣವ್ರ ಥರನೇ, ಅಂದರೆ ಮನೆಯಲ್ಲಿದ್ದೆ, ಸಂಸಾರದಲ್ಲಿದ್ದೆ, ಹೋರಾಟ, ಧರ್ಮ ಸ್ಥಾಪನೆ. ಆದರೆ ಮೊದಲೇ ಒಂದು ಮಾತು ಹೇಳ್ತೀನಿ ನಿಮಗೆ, ಬಹಳ ಜನ ಸ್ವಾಮೀಜಿಗಳು ಮತ್ತು ಭಕ್ತರು, ಶರಣರು, ವಿದ್ವಾಂಸರುಗಳು ಒಂದು ಮಾತು ಸುಲಭವಾಗಿ ಹೇಳ್ತಿರ್ತೀರ, ಎಲ್ಲರೂ ಗಮನಿಸಿ ಸ್ವಲ್ಪ. ಬಸವಣ್ಣನನ್ನು ಕರ್ನಾಟಕ ಬಿಟ್ಟು ಆಚೆ ಕಳಿಸಿ, ಕೆಲವರೆಲ್ಲ ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ಆಚೆ ಕಳಿಸಿ, ಕರ್ನಾಟಕ ಬಿಟ್ಟು ಆಚೆ ಹೋಗ್ಬೇಕು ಬಸವಣ್ಣ. ಯಾರೂ ಕಳಿಸ್ಬೇಕಾಗಿಲ್ಲ, ಯಾರೂ ತಗೊಂಡೋಗ್ಬೇಕಾಗಿಲ್ಲ ಬಸವಣ್ಣನನ್ನು. ಯಾವುದೇ ಒಂದು ಪ್ರವಾದಿಯ ತತ್ವವನ್ನು ಯಾರು ಬಂಧಿಸಿಡಕ್ಕೂ ಆಗಲ್ಲ, ಯಾರು ತಗೊಂಡೋಗಕ್ಕೂ ಆಗಲ್ಲ. ತಗೊಂಡು ಬೇಕಾದವ್ರು ತಗೊಂಡು ಹೋಗೇ ಹೋಗ್ತಾರೆ. ಬುದ್ಧನನ್ನ ಏಷ್ಯಾ ಖಂಡ ತುಂಬ ಹರಡಿದ್ದು ಭಾರತೀಯರಲ್ಲ, ಮೊದಲು ಭಾರತೀಯರಲ್ಲ, ಅದನ್ನು ನಾವು ತಿಳ್ಕೋಬೇಕು. ಚೀನಾದಿಂದ ಬಂದಂಥ ಯುಎನ್ ಸ್ಥಾಂಗ್, ಪಾಯ್ಯಾನ್ ಮೊದಲು, ಆಮೇಲೆ ಯುಎನ್ ಸ್ಥಾಂಗ್, ಆಮೇಲೆ ಇನ್ನೊಬ್ಬ ಇತ್ಸಿಂಗ್ ಅಂತ ಒಬ್ಬ ಬರ್ತಾನೆ. ಇವರೆಲ್ಲ ಬೌದ್ಧ ಧರ್ಮವನ್ನು ಇಲ್ಲಿ ಭಾಷೆ ಕಲಿತು ಹಿಮಾಲಯದ ದುರ್ಗಮ ಪ್ರದೇಶಗಳನ್ನು ದಾಟಿ ಬಂದು ಅವರು ಧರ್ಮವನ್ನು ತಗೊಂಡೋದ್ರು. ಬಸವಣ್ಣನವ್ರ ಧರ್ಮವನ್ನು ಬೇರೆ ಧರ್ಮಗಳಿಗೆ ಹೋಲಿಸ್ಕೊಂಡು ಕ್ರಿಶ್ಚಿಯನ್ ಬೆಳೆದ ಹಾಗೆ, ಇಸ್ಲಾಂ ಬೆಳೆದ ಹಾಗೆ, ಬೌದ್ಧ ಧರ್ಮ ಬೆಳೆದ ಹಾಗೆ ಬಸವಣ್ಣನ ಧರ್ಮ ಬೆಳಿಬೇಕು ಅಂತ ನೀವು ಯಾರೂ ಆಸೆ ಮಾಡಬೇಡಿ, ಆಗಲ್ಲ, ಸಾಧ್ಯ ಇಲ್ಲ. ಜೈನ ಧರ್ಮವೂ ಕೂಡ ಬೆಳೆದಿಲ್ಲ, ಜೈನ ಧರ್ಮ ಬೆಳೆಯೋ ಸಾಧ್ಯತೆಯೂ ಕೂಡ ಇಲ್ಲ. ಯಾಕಂದ್ರೆ ಅವ್ರು ವಿದೇಶಕ್ಕೆ ಹೋಗಲ್ಲ ಅಂತ ಹೇಳ್ಬಿಡ್ತಾರೆ. ಜೊತೆಗೆ ಬರೀ ವಿದೇಶಕ್ಕೆ ಹೋಗಲ್ಲ ಅಂತ ಹೇಳಿದ ಕ್ಷಣಕ್ಕೆ ಜೈನ ಧರ್ಮ ಬೆಳಿಬಾರ್ದು ಅಂತ ಏನಿರಲಿಲ್ಲ, ಬೆಳಿಬೇಕಾಗಿತ್ತು. ಆದರೆ ಆಹಾರದ ನಿರ್ಬಂಧ, ಇದನ್ನು ಸರಿಯಾಗಿ ಗಮನಿಸಿ, ಆಹಾರದ ನಿರ್ಬಂಧ ಇರೋದ್ರಿಂದ ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮವನ್ನು ನೀವು ಇಸ್ಲಾಂ ಮತ್ತು ಕ್ರೈಸ್ತ ಬೆಳೆಸಿದಾಗೆ ಬೆಳೆಸೋಕ್ಕೆ ಸಾಧ್ಯವಿಲ್ಲ. ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳು ಹೇಗೆ ಬೆಳೆದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನೀವು ಯಾರಾದರೂ ಅಧ್ಯಯನ ಮಾಡಿದ್ರೆ, ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ, ಅವರು ಖಡ್ಗವನ್ನು ಹಿಡ್ಕೊಂಡ್ರು, ಬೈಬಲ್ ಹಿಡ್ಕೊಂಡು ಹೊರಟ್ರು. ಇವರು ಅಷ್ಟೇ, ಖಡ್ಗವನ್ನು ಹಿಡ್ಕೊಂಡು ಹೊರಟ್ರು, ಕುರಾನ್ ಹಿಡ್ಕೊಂಡು ಹೊರಟ್ರು. ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಹಾಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಜೈನ ಧರ್ಮ ಹೇಳುತ್ತೆ. ದಯವಿಲ್ಲದ ಧರ್ಮ ಅದೇವು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಹಾಗಾಗಿ ನಾವು ಖಡ್ಗವನ್ನು ಹಿಡ್ಕೊಂಡು ಧರ್ಮ ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಖಡ್ಗವನ್ನು ಹಿಡಿದೇ ಹೋದರೆ ನಿಮ್ಮ ಮಾತು ಕೇಳೋದೇ ಇಲ್ಲ, ಅಷ್ಟು ಸುಲಭವಾಗಿ ಕೇಳೋದೇ ಇಲ್ಲ ಅನ್ನೋದಕ್ಕಿಂತ ಅಷ್ಟು ಸುಲಭವಾಗಿ ಕೇಳಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಈಗ ಹೋರಾಟದ ಬಗ್ಗೆ ತಿಳಿತಾ ಬಸವಣ್ಣವ್ರ ಮನೆ ಬಿಟ್ಟರು, ಕಪ್ಪಡಿ ಸಂಗಮಕ್ಕೆ ಬಂದರು, ಅಧ್ಯಯನ ಮಾಡಿದ್ರು, ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ಕೂಡ ಹೋರಾಟನೇ, ಅಲ್ಲೂ ಹೋರಾಟ, ಪುರೋಹಿತಶಾಹಿಯ ವಿರುದ್ಧ ಹೋರಾಟ, ಪೂಜಾರಿಗಳ ವಿರುದ್ಧ ಹೋರಾಟ. ಪೂಜಾರಿಗಳು ಹೊಡೆಯಕ್ಕೆ ಬರ್ತಾರೆ ಬಸವರಸನಿಗೆ ಒಂದು ಕಾಲದಲ್ಲಿ, ನೀನು ಏನಿದು ಎಲ್ಲರೂ ಗುಡಿಗೆ ನುಗ್ಗಿಸ್ತಾ ಇದೆಯಲ್ಲ. ಆವಾಗ ಅಶರೀರವಾಣಿ ಆಗತ್ತೆ ಅಂತ ಬರುತ್ತೆ, ಹರಿಹರ ಹೇಳ್ತಾನೆ. ಅಶರೀರವಾಣಿ ಆಗತ್ತೆ ಅಂದ್ರೆ ನೀವು ಮಾಡಿದ ಪೂಜೆ ಹುಸಿ, ಬಸವ ಮಾಡಿದ ಪೂಜೆ ದಿಟ ಅನ್ನುವಂಥದ್ದು ಬರುತ್ತೆ. ಅಲ್ಲೂ ಹೋರಾಟದಿಂದ ಧರ್ಮ ಸ್ಥಾಪನೆ ಆಯಿತು. ಮತ್ತೆ ಇಷ್ಟಲಿಂಗ ಸಂಶೋಧನೆ ಅಥವಾ ಇಷ್ಟಲಿಂಗ ಸಂಶೋಧನೆ ಅನ್ನೋದಕ್ಕಿಂತ ಈ ವೈಜ್ಞಾನಿಕ ಸಂಗತಿಗಳನ್ನು ಸಂಶೋಧನೆ ಅಂತ ಕರೀತಾರೆ, ಆಧ್ಯಾತ್ಮಿಕ ಸಂಗತಿಗಳನ್ನು ಸಾಕ್ಷಾತ್ಕಾರ ಅಂತ ಕರೀತಾರೆ. ಈ ವ್ಯತ್ಯಾಸವನ್ನು ಸರಿಯಾಗಿ ಗಮನಿಸ್ಬೇಕು ನೀವು. ವೈಜ್ಞಾನಿಕ ಏನು ವಿಷಯಗಳು ಹೊಳಿತಾವಲ್ಲ ಅವರಿಗೆ, ಅದನ್ನು ಸಂಶೋಧನೆ ಅಂತ ಕರೀತಾರೆ. ಉದಾಹರಣೆಗೆ ನ್ಯೂಟನ್ ಗುರುತ್ವಾಕರ್ಷಣ ಕಂಡು ಹಿಡಿದಿದ್ದು, ಐನ್ಸ್ಟೀನ್ ಸಾಪೇಕ್ಷವಾದ ಕಂಡು ಹಿಡಿದಿದ್ದು, ಎಡಿಸನ್ ಬಲ್ಬ್ ಕಂಡು ಹಿಡಿದಿದ್ದು, ಇವನ್ನೆಲ್ಲ ಸಂಶೋಧನೆ ಅಂತ ಕರೀತಾರೆ. ಆದರೆ ಬಸವಣ್ಣನವ್ರಿಗಾದಂಥದ್ದು ಇಷ್ಟಲಿಂಗ ಸಾಕ್ಷಾತ್ಕಾರ ಅಥವಾ ಮಹಾಲಿಂಗ ಸಾಕ್ಷಾತ್ಕಾರ, ಬುದ್ಧನಿಗಾದಂಥದ್ದು ಜ್ಞಾನೋದಯ, ಅಲ್ಲಿ ಸಾಕ್ಷಾತ್ಕಾರ ಅಂತ ಕರೆಯಲ್ಲ. ಅಂದರೆ
ಏನು ಈ ಹೋರಾಟಕ್ಕೂ ಸಂಶೋಧನೆಗೂ ಮತ್ತು ಸಾಕ್ಷಾತ್ಕಾರಕ್ಕೂ ಏನು ವ್ಯತ್ಯಾಸ? ಸಂಶೋಧನೆಯಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ, ಬುದ್ಧಿ ಕೆಲಸ ಮಾಡುತ್ತೆ ಹೆಚ್ಚಾಗಿ ಸಂಶೋಧನೆಯಲ್ಲಿ. ಆದರೆ ಸಾಕ್ಷಾತ್ಕಾರದಲ್ಲಿ ಭಾವ ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಸಂಶೋಧನೆಯಲ್ಲಿ ಬುದ್ಧಿ ಕೆಲಸ ಮಾಡಿದ್ರೆ ಸಾಕ್ಷಾತ್ಕಾರದಲ್ಲಿ ಭಾವ ಕೆಲಸ ಮಾಡ್ತಾ ಇರುತ್ತೆ. ಹಾಗೆ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಪ್ರಾಯಶಃ ಮೊಟ್ಟ ಮೊದಲನೆಯ ಲಿಂಗಾಯಿತರು, ಅದು ಬಸವಣ್ಣ ಮೊಟ್ಟ ಮೊದಲು ದೀಕ್ಷೆ ಮಾಡಿದ್ದು ಯಾರಿಗಿರಬಹುದು? ಯಾರಿಗೆ? ಅಕ್ಕನಾಗಮ್ಮನವರಿಗೆ. ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ, ಎನ್ನ ಛಲಸೂತಕವ ಕಳೆದಾತ ಬಸವಣ್ಣ ಅಂತ ಮಹಾದೇವಕ್ಕ ಹೇಳ್ತಾರೆ. ಅಕ್ಕನಾಗಮ್ಮ ಹೇಳ್ತಾರೆ, ಎನ್ನ ಹೆತ್ತ ತಂದೆ ಅಂತ ಬಳಸ್ತಾರೆ. ಶರಣರ ಭಾಷೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ. ವಿದ್ವಾಂಸರುಗಳಿಗೆ ಅರ್ಥ ಆಗೋದು ಕಷ್ಟ, ಕವಿಗಳಿಗೆ ಅರ್ಥ ಆಗೋದು ಕಷ್ಟ, ಅನುಭಾವಿಗಳೇ ಆಗಬೇಕಾಗತ್ತೆ. ಎನ್ನ ಹೆತ್ತ ತಂದೆ ಸಂಗನ ಬಸವಣ್ಣ ಅಂತ ಕರೀತಾರೆ ಅಕ್ಕನಾಗಮ್ಮ. ಮೊಟ್ಟ ಮೊದಲು ದೀಕ್ಷೆ ಆಯಿತು, ಅಲ್ಲಿಂದ ಹೋರಾಟ ಸಸಿ ಆಯಿತು, ಗಿಡ ಆಗಕ್ಕೆ ಶುರುವಾಯಿತು. ಆವಾಗಲೇ ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲೇ ಇದು ವೃಕ್ಷ ರೂಪವನ್ನು ತಾಳ್ತು. ಕಲ್ಯಾಣ ಕ್ರಾಂತಿಯಲ್ಲಿ ವೃಕ್ಷವನ್ನು ಬೀಳಿಸಲಾಯಿತು ಅಂತಲೇ ಹೇಳೋಣ. ವೃಕ್ಷ ಬೀಳಿಸ್ಬಿಟ್ರು ಕಲ್ಯಾಣ ಕ್ರಾಂತಿಯಲ್ಲಿ. ಬಿದ್ದರೂ ಕೂಡ ಬೀಜಗಳು ಅಲ್ಲಲ್ಲಿ ಏನು ಬಿತ್ತಿದ ಬೀಜ ಕೆಟ್ಟಿತನ ಬೇಡ, ಅದನ್ನು ಮುಂದಿನ ಫಲದಲ್ಲಿ ಅರಸಿಕೋ. ಅಂದರೆ ವೃಕ್ಷ ಬಿದ್ದು ಬೀಜಗಳು ಚದುರಿದು ಸೊಲ್ಲಾಪುರಕ್ಕೆ, ಶ್ರೀಶೈಲಕ್ಕೆ, ದಕ್ಷಿಣ ಕರ್ನಾಟಕಕ್ಕೆ, ತಮಿಳುನಾಡಿಗೆ, ನೀಲಗಿರಿ ತನಕ ಹರಡ್ತು. ಬಹಳ ಜನ ಒಂದು ಪ್ರಶ್ನೆ ಕೇಳ್ತಾರೆ, ಕಲ್ಯಾಣ ಕ್ರಾಂತಿ ಆದಾಗನಿಂದ ಪ್ರೌಢದೇವರಾಯನ ಕಾಲದವರೆಗೆ ಧರ್ಮ ಏನಾಗಿತ್ತು, ಎಲ್ಲಿ ಹೋಗಿತ್ತು ಅಂತ ಕೇಳ್ತಾರೆ. ಎಲ್ಲೂ ಹೋಗಿರಲಿಲ್ಲ, ಸಾಮಾನ್ಯ ಜನರ ನಡುವೆ ಇತ್ತು. ರಾಜಾಶ್ರಯ ಸಿಗಲಿಲ್ಲ. ಪ್ರೌಢದೇವರಾಯನ ಕಾಲಕ್ಕೆ ರಾಜಾಶ್ರಯ ಸಿಕ್ತು. ಪ್ರೌಢದೇವರಾಯ ಯಾರು ಅಂತ ಗೊತ್ತಾ ನಿಮಗೆ? ಪ್ರೌಢದೇವರಾಯ ಅಂತ ಹೆಸರು ಕೇಳಿದ್ದೀರಾ? ಯಾರು? ವಿಜಯನಗರದ ಅತ್ಯಂತ ದೀರ್ಘವಾಗಿ ಆಳಿದ ರಾಜ, ಮತ್ತೆ ಅತ್ಯಂತ ಸಮರ್ಥವಾಗಿ ಆಳಿದ ರಾಜ. ಕೃಷ್ಣದೇವರಾಯನ ಹೆಸರನ್ನ ಮುನ್ನೆಲೆಗೆ ತಂದ್ರು ಉದ್ದೇಶಪೂರ್ವಕವಾಗಿ. ಪ್ರೌಢದೇವರಾಯನ ಹೆಸರನ್ನ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ರು. ಯಾಕಂದ್ರೆ ಲಿಂಗಾಯತ ವಿದ್ವಾಂಸರುಗಳು, ಲಿಂಗಾಯತ ಇತಿಹಾಸ ತಜ್ಞರಿಗೆ ಅಭಿಮಾನ ಇರಲಿಲ್ಲ. ಬ್ರಾಹ್ಮಣ ಇತಿಹಾಸ ತಜ್ಞರಿಗೆ ಅಭಿಮಾನ ಇತ್ತು. ಕೃಷ್ಣದೇವರಾಯ ಆಳಿದ್ದು ತುಂಬ ಕಡಿಮೆ ಕಾಲ, ಸುಮಾರು ಒಂದು 12ರಿಂದ 15 ವರ್ಷನ ಇರ್ಬೋದು ಅಂತ ಅನ್ಕೊಳ್ತೀನಿ. ಆದರೆ ಪ್ರೌಢದೇವರಾಯ 40 ವರ್ಷಗಳ ಕಾಲ ಆಳಿರೋದು. ಪ್ರೌಢದೇವರಾಯನ ಕಾಲಕ್ಕೆ ಕವಿಗಳು, ಶರಣರು ವಿಜಯ ಕಲ್ಯಾಣವನ್ನು ಸ್ಥಾಪನೆ ಮಾಡಿದ್ರು ವಿಜಯನಗರದಲ್ಲಿ, ಹಂಪೆಯಲ್ಲಿ. ವಿಜಯ ಕಲ್ಯಾಣ ಅಂತ ಕರಿತಿದ್ರು. ಲಕ್ಕಣ್ಣ ದಂಡೇಶ, ಚಾಮರಸ, ಕುಮಾರ ಬಂಕನಾಥ, ಮಹಾಲಿಂಗ ದೇವರು, ಇವರೆಲ್ಲ ಪ್ರೌಢದೇವರಾಯನ ಕಾಲಕ್ಕಿದ್ದಂಥವ್ರು. ಕಲ್ಲು ಮಠದ ಪ್ರಭುದೇವರು. ಅಲ್ಲಿ ಹೋರಾಟ ತೀವ್ರವಾಯಿತು. 101 ವಿರಕ್ತರು ಹುಟ್ಟಿದ್ರು, ಹೋರಾಟವನ್ನು ಬೆಳೆಸ್ಕೊಂತ ಬಂದರು. ರಾಜಾಶ್ರಯ ಸಿಕ್ತು ಆವಾಗ ಲಿಂಗಾಯತ ಧರ್ಮಕ್ಕೆ, ರಾಜಾಶ್ರಯ ಸಿಕ್ತು ಪ್ರೌಢದೇವರಾಯನ ಕಾಲಕ್ಕೆ. ಆದರೆ ಇಮ್ಮಿಡಿಯೇಟ್ ಆಗಿ ಕೆಲವೇ ಕಾಲಗಳಲ್ಲಿ ಆ ಸಂಗಮ ವಂಶ ಹೊರಟೋಯ್ತು. ಸಂಗಮ ವಂಶ ಪದಚ್ಯುತಗೊಳಿಸಿದ್ರು, ಗಲಾಟೆ ಮಾಡಿ ಸಂಗಮ ಮುಂದೆ ತುಳು ವಂಶ ಬಂತು ಅಂತ ಕಾಣಿಸುತ್ತೆ, ಅರವೀಡು ವಂಶ. ನಾನು ಇತಿಹಾಸ ಅಭ್ಯಾಸ ಮಾಡ್ಕೊಂಡು ಬಂದಿಲ್ಲ ಹೆಚ್ಚಾಗಿ. ಒಟ್ಟು ರಾಯನ ಕಾಲಕ್ಕೆ ಬಹಳ ದೊಡ್ಡ ಏನು ಪ್ರಾರಂಭ ಆಯಿತು, ಧರ್ಮದ ಹೋರಾಟ ಪ್ರಾರಂಭ ಆಯಿತು, ಲಿಂಗಾಯತ ಧರ್ಮದ ಹೋರಾಟ. ಅದುವರೆಗೂ ಅದು ಗುಪ್ತಗಾಮಿನಿಯಾಗಿತ್ತು, ಅದು ಅಳಿದೋಗಿರಲಿಲ್ಲ, ನಾಶ ಆಗಿರಲಿಲ್ಲ. ವಚನಗಳ ಏನು ಕಟ್ಟುಗಳನ್ನು ಕೊಡ್ತಕ್ಕಂಥದ್ದು, ಹಂಚ್ತಕ್ಕಂಥ ಜಂಗಮರು ಕೆಲಸ ಮಾಡ್ತಾ ಇದ್ರು, ಚರಜಂಗಮರು ಕೆಲಸ ಮಾಡ್ತಾ ಇದ್ರು, ಸಾರ್ವೈನವ್ರು ಕೆಲಸ ಮಾಡ್ತಾ ಇದ್ರು, ಬೇರೆ ಬೇರೆ ಏನು ಕಾಯಕದವರು ಈ ಧರ್ಮವನ್ನು ಸಂಪೂರ್ಣವಾಗಿ ಉಳಿಸ್ಕೊಂಡಿದ್ರು. ಮತ್ತು ಪಂಚಗಣಾಧೀಶರು ಅಂತ ಬರ್ತಾರೆ ಆ ಕಡೆ ಅರಸೀಕೆರೆ ಭಾಗದಲ್ಲಿ. ಮತ್ತು ನಾಯಕನಹಟ್ಟಿ ತಿಪ್ಪೇಸ್ವಾಮಿಗಳು, ಮತ್ತು ಶಾಂತರಸರು,
ಇವರೆಲ್ಲ ಬರ್ತಾರೆ ಪಂಚಗಣಾಧೀಶರು ಅಂತೇಳಿ ಬಹಳ ಅದ್ಭುತವಾದ ಕೆಲಸ ಮಾಡ್ತಾರೆ. ಮಾದೇಶ್ವರರು ಆ 101 ವಿರಕ್ತರಿಗಿಂತ ಮುಂಚೆ ಮಾದೇಶ್ವರರು ಬಹಳ ಕೆಲಸ ಮಾಡ್ತಾರೆ ಆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ. ಆದರೆ ಸಂಘಟನೆ ಆಗಿರಲಿಲ್ಲ, ಅಂದರೆ ಸಂಪರ್ಕ ಇರಲಿಲ್ಲ. ಅವಾಗ ಸಂಪರ್ಕ ಇತ್ತು ಅಂತ ಕಾಣಿಸುತ್ತೆ, ಆದರೆ ಜೋರಾಗಿರಲಿಲ್ಲ. ಒಂದು ಸಾಂಸ್ಥಿಕ ವ್ಯವಸ್ಥೆ ಏನು ಅನುಭವ ಮಂಟಪದಲ್ಲಿ ಬಸವಣ್ಣವ್ರು ಮಾಡಿದ್ರೋ ಆ ರೀತಿಯಲ್ಲಿ ಬರಲಿಲ್ಲ. ಹಾಗಾಗಿ ಅವರವರ ಏನು ರಾಜ್ಯಗಳ ಮಟ್ಟದಲ್ಲಿ, ಊರಿನ ಮಟ್ಟದಲ್ಲಿ ಮಾಡ್ತಾನೆ. ಅವರು ಸಿದ್ಧಲಿಂಗೇಶ್ವರರು, ಯಡಿಯೂರು ಸಿದ್ಧಲಿಂಗೇಶ್ವರರ ಕಾಲಕ್ಕೆ 701 ವಿರಕ್ತರು. ಬಹಳ ಜನ ಅಲ್ಲ, ಕೆಲವರು ತಪ್ಪು ತಿಳ್ಕೊಳ್ತಾರೆ. 101 ವಿರಕ್ತರು ಸಿದ್ಧಲಿಂಗೇಶ್ವರ ಕಾಲಕ್ಕೆ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಪ್ರೌಢದೇವರಾಯನ ಕಾಲಕ್ಕೆ 101 ವಿರಕ್ತರು. ಅಲ್ಲಿ ಜಕಣಾರ್ಯರು ಮತ್ತು ಲಕ್ಕಣ ದಂಡೇಶ, ಮಹಾಲಿಂಗ ದೇವರು ಇವರೆಲ್ಲ ಮುಖ್ಯಸ್ಥರು. ಮುಂದೆ ಸಿದ್ಧಲಿಂಗೇಶ್ವರ ಯುಗ ಪ್ರಾರಂಭ ಆಗುತ್ತೆ. 701 ಜನ ವಿರಕ್ತರು. ಸುಜ್ಞಾನ ಸಾರಾಮೃತ ಅಂತ ಹೇಳಿ 701 ವಚನಗಳನ್ನು ಅವರು ರಚನೆ ಮಾಡ್ತಾರೆ. ಎಲ್ಲರನ್ನೂ ಕಟ್ಟಿಕೊಂಡು ಜೀವನ ಮಾಡ್ತಾರೆ ಅವರು. ಆದರೆ ನಾವು ಇಲ್ಲಿ ಒಂದು ಗಮನಿಸಬೇಕು, ಯಾಕೆ ಲಿಂಗಾಯತ ಧರ್ಮ ಹೆಚ್ಚು ಮುನ್ನೆಲೆಗೆ ಬರಲಿಲ್ಲ ಅಂತಂದ್ರೆ ಅದೇ ಇಲ್ಲಿ ಬಹಳ ಮುಖ್ಯವಾದ ಸಂಗತಿಯನ್ನು ನೀವೆಲ್ಲರೂ ತಿಳ್ಕೋಬೇಕು. ಯಾಕೆ ಮುನ್ನೆಲೆಗೆ ಬರಲಿಲ್ಲ? ವಿದೇಶಕ್ಕೆ ಯಾಕೆ ಹೋಗಲಿಲ್ಲ? ಸುಪ್ರೀಂ ಕೋರ್ಟ್ ವಿದೇಶಿ ಆಗಿನ ಕಾಲದಲ್ಲಿ ಬೇರೆ ಬೇರೆ ಧರ್ಮಗಳು ವಿದೇಶಕ್ಕೆ ಹೋಗ್ತಾ ಇದ್ರು, ಲಿಂಗಾಯತ ಧರ್ಮ ಯಾಕೆ ಹೋಗಲಿಲ್ಲ ಅಂದ್ರೆ ಅದೇ ಬಹಳ ಮುಖ್ಯವಾದ ಸಂಗತಿ ಅಂತಂದ್ರೆ ಇವರು ಧರ್ಮ ಪ್ರಚಾರಕ್ಕಾಗಿ ಖಡ್ಗ ಹಿಡಿಲಿಲ್ಲ. ಹಾಗಾದ್ರೆ ಅಕ್ಕನಾಗಮ್ಮನವರು, ಚನ್ನಬಸವಣ್ಣವರು, ಮಡಿವಾಳ ಮಾಚಿದೇವರು ಖಡ್ಗ ಹಿಡಿದ್ರಲ್ಲ, ಅದು ಧರ್ಮ ಪ್ರಚಾರಕ್ಕಾಗಿ ಅಲ್ಲ, ವಚನ ಸಾಹಿತ್ಯದ ರಕ್ಷಣೆಗಾಗಿ, ಆತ್ಮರಕ್ಷಣೆಗಾಗಿ ಖಡ್ಗ ಹಿಡಿದ್ರೆ ಹೊರತು ಇನ್ನೊಬ್ಬರು ಧರ್ಮಕ್ಕೆ ಬರಲಿಲ್ಲ ಅಂದ್ರೆ ನಿನ್ನ ಕೊಚ್ಚಾಕ್ಬಿಡ್ತೀನಿ, ನಿನ್ನ ಕತ್ತರಿಸಾಕ್ಬಿಡ್ತೀನಿ ಅಂತ ಹೇಳಿ ಇವ್ರು ಯಾರಿಗೂ ಖಡ್ಗ ತೋರಿಸಿ ಪರಿವರ್ತನೆ ಮಾಡಲಿಲ್ಲ, ಮತಾಂತರ ಮಾಡಲಿಲ್ಲ. ಅದನ್ನು ಸರಿಯಾಗಿ ತಿಳ್ಕೋಬೇಕು, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಆದ್ದರಿಂದ ಅಕ್ಕನಾಗಮ್ಮನವರು, ಚನ್ನಬಸವಣ್ಣನವರು ಆತ್ಮರಕ್ಷಣೆಗಾಗಿ, ವಚನ ರಕ್ಷಣೆಗಾಗಿ ಖಡ್ಗವನ್ನು ಹಿಡಿದ್ರು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಾವಿರಾರು ಜನ ಶರಣರು ಕೊಲ್ಲಲ್ಪಟ್ಟಿದ್ದಾರೆ ಮೊದಲು. ಇವರು ವಚನ ಸಾಹಿತ್ಯ ಉಳಿಸಬೇಕು ಅಂತ ಕಲ್ಯಾಣದಿಂದ ಹೊರಟಾಗ ಇಲ್ಲಿ ಉಳಿದಂಥ ಶಾಂತಿಪ್ರಿಯ ಶರಣರನ್ನ ಮತ್ತು ಗೃಹಸ್ಥ ಶರಣರನ್ನ, ಸಾಧಕ ಶರಣರನ್ನ, ಭಕ್ತರ ಜೀವಿಗಳನ್ನ ಕೊಲ್ಲಲಾಗಿದೆ. ತ್ರಿಪುರಾಂತಕ ಕೆರೆ ಕೆಂಪಾಗಿತ್ತು ಅಂತ ಬರೀತಾರೆ ಕೆಲವು ಕಡೆ. ಅಷ್ಟರ ಮಟ್ಟಿಗೆ ಶರಣರನ್ನ ಕೊಲ್ಲಲಾಗಿದೆ. ತಪ್ಪಿಸ್ಕೊಂಡಂತ ಅವರು ವಚನ ಸಾಹಿತ್ಯವನ್ನು ಉಳಿಸ್ಬೇಕು ಅಂತ ಹೊರಟವರು ಮಾತ್ರ ಖಡ್ಗ ಹಿಡಿದು ಹೋರಾಟ ಮಾಡಿದ್ರು. ಅದೇ ನಮ್ಮಲ್ಲಿ ಧರ್ಮ ಪ್ರಚಾರಕ್ಕೆ ಇರ್ತಕ್ಕಂಥ ದೊಡ್ಡ ಕೊರತೆ ಎರಡು ಅಂತಂದ್ರೆ, ಒಂದು ಹಿಂಸೆ ಮಾಡಿಲ್ಲ, ಎರಡನೇದಾಗಿ ಆಹಾರದ್ದು. ಬಸವಣ್ಣವರು ಸ್ಪಷ್ಟವಾಗಿ ಹೇಳ್ತಾರೆ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಒಲ್ಲೆನಯ್ಯ ಪರಸತಿಯರ ಸಂಗವ, ಬಲ್ಲೆನಯ್ಯ ಮುಂದೆ ಕೇಡುಂಟೆಂಬುದ. ಮತ್ತು ಈ ಥರ ಹೇಳಿದಾಗ ನೀವು ಪಾಶ್ಚಿಮಾತ್ಯ ಜಗತ್ತು ನಿಮ್ಮನ್ನು ಒಪ್ಕೊಳ್ಳಲ್ಲ. ಅವರಿಗೆ ಆಹಾರದಲ್ಲಿ ನಿರ್ಬಂಧ ಇರಬಾರ್ದು, ಕುಡಿತದಕ್ಕೆ ಅವಕಾಶ ಇರಬೇಕು. ನೀವು ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಎಂದೂ ಸಾಧ್ಯ ಆಗಲ್ಲ. ಅದಕ್ಕೆ ನಾವು ಹೊಸದಾಗಿ ಅನುಯಾಯಿಗಳನ್ನು ಕರ್ಕೊಂಡು ಬರ್ತೀವಿ ಅಂತ ಸಾಹಸ ಮಾಡೋದಕ್ಕಿಂತ ನಾವು ಇರುವ ಅನುಯಾಯಿಗಳನ್ನು ಉಳಿಸ್ಕೊಂಡು ಅವ್ರನ್ನ ಗಟ್ಟಿಗೊಳಿಸ್ಕೊಳ್ಳೋ ಕಡೆಗೆ ನಮ್ಮ ಪ್ರಯತ್ನ ಇರಬೇಕು. ಗಟ್ಟಿಗೊಳಿಸ್ಕೊಳ್ಳೋದ್ರ ಕಡೆಗೆ ಪ್ರಯತ್ನ ಇರಬೇಕು. ಒಂದನೇದು ಉಳಿಸ್ಕೊಳ್ಳೋದು, ಎರಡನೇದು ಗಟ್ಟಿಗೊಳಿಸ್ಕೊಳ್ಳೋದು. ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ನಮ್ಮ ಲೋಕ ಕಳ್ಸ್ ಏನಿದಾವಲ್ಲ, ಕಳ್ಸ್ ಅಂದ್ರೆ ಪಂಥಗಳು, ಬ್ರಹ್ಮಕುಮಾರಿ ಇರ್ಬೋದು, ಆಮೇಲೆ ರವಿಶಂಕರ್ ಗುರೂಜಿದವ್ರು ಇರ್ಬೋದು, ಜಗ್ಗಿ ವಾಸುದೇವ್ರದ್ದು ಇರ್ಬೋದು, ಓಶೋರ್ದು ಇರ್ಬೋದು, ಇವೆಲ್ಲ ಪಂಥಗಳು ಅಂತ ಕರಿಬೋದು. ಪೂಜಾ ಪದ್ಧತಿಗಳು, ಧ್ಯಾನ ಪದ್ಧತಿಗಳು, ಮತಗಳಲ್ಲ ಇವು, ಪಂಥಗಳು. ಇವುಗಳಿಗೆ ಲಿಂಗಾಯತರು ಹೋಗ್ತಾ ಇದ್ದಾರೆ ಅಂತ ಸುಮ್ಮನೆ ಆರೋಪ ಮಾಡಿದ ಪ್ರಯೋಜನ ಇಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಆಸಕ್ತಿಯನ್ನು ತಣಿಸುವಲ್ಲಿ ನಮ್ಮ ಅನೇಕ ಮಠಗಳು ವಿಫಲವಾದವು. ಯಾಕೆ ಅಂದ್ರೆ ಅವರು ಪ್ರೌಢದೇವರಾಯನ ಕಾಲದಿಂದ, ಸಿದ್ಧಲಿಂಗೇಶ್ವರ ಕಾಲದಿಂದ ಮಠಗಳ ಸ್ಥಾಪನೆ ಮಾಡಿಕೊಂಡು ಬಂದು ಭಕ್ತರು ಅತ್ಯಂತ ಭಕ್ತಿಯಿಂದ ಮಠಗಳನ್ನು ಬೆಳೆಸಿದ್ರು. ಆದರೆ ಅನೇಕ ಗುರುಗಳು ಸಾಧನೆ ಕಡೆ ಗಮನ ಕೊಡಲಿಲ್ಲ. ಕೆಲವರು ಕೊಟ್ಟರು, ಕೊಟ್ಟೇ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕೊಟ್ಟರು, ಸಾಧನೆ ಮಾಡ್ತಾ ಇದ್ರು, ಪ್ರಚಾರ ಮಾಡ್ತಿದ್ರು.
ಇನ್ನೊಂದು ದೊಡ್ಡ ಆಘಾತ ಬಂತು, ಅದನ್ನ ಹೇಳ್ತೀನಿ. ಮೊದಲು ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಹಾರದ ವಿಷಯದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಳಕ್ಕಾಗಲ್ಲ ಒಂದು. ಎರಡನೇದು, ನಾವು ಹಿಂಸೆ ಮಾಡಿ ಮತಾಂತರ ಮಾಡೋಕ್ಕಾಗಲ್ಲ, ಇನ್ಮೇಲಂತೂ ಆಗೋದಿಲ್ಲ, ಯಾವ ಧರ್ಮಗಳಿಗೂ ಆಗಲ್ಲ ಇನ್ಮೇಲೆ. 20ನೇ ಶತಮಾನದಿಂದ ಈಚೆಗೆ ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೆ ನೀವು ಖಡ್ಗ ಹಿಡಿದು ಮತಾಂತರ ಮಾಡ್ತೀವಿ ಅಂತ ಕ್ರಿಶ್ಚಿಯನ್ರಿಗೂ ಆಗಲ್ಲ, ಮುಸಲ್ಮಾನರಿಗೂ ಆಗಲ್ಲ. ಅವರು ಸುಲಭವಾದ ವಿಧಾನ ಅನುಸರಿಸ್ತಾರೆ. ಈಗ ಹಾಸ್ಪಿಟಲ್ಗಳನ್ನು ಕಟ್ಟಿಸ್ತಾರೆ, ಆಮೇಲಿಂದ ಶಿಕ್ಷಣ ಸಂಸ್ಥೆಗಳನ್ನು ತೆರೀತಾರೆ, ಅಲ್ಲಿ ಬೇರೆ ಬೇರೆ ಆಮಿಷಗಳು ಒಡ್ತಾರೆ, ಆಮೇಲೆ ಅನುಕೂಲನೂ ಮಾಡಿಕೊಡ್ತಾರೆ. ಬರೀ ಆಮಿಷ ಒಡ್ಡಿ ಮಾಡಲ್ಲ, ಅನುಕೂಲನೂ ಮಾಡಿಕೊಡ್ತಾರೆ, ಕಷ್ಟದಲ್ಲಿರೋ ನೆರವಾಗ್ತಾರೆ, ಆ ಮೂಲಕ ಧರ್ಮ ಪ್ರಚಾರ ಮಾಡ್ತಾರೆ. ನಾವು ಏನು ಮಾಡಬೇಕು ಅಂತ ತಿಳ್ಕೊಳಕ್ ಮುಂಚೆ ಹೋರಾಟ, ನಮ್ಮ ಧರ್ಮ ಅಲ್ಲಲ್ಲಿ ಎಷ್ಟು ದೊಡ್ಡ ದೊಡ್ಡ ಪೆಟ್ಟುಗಳನ್ನು ತಿಂತು ಅಂತಂದರೆ 18ನೇ ಶತಮಾನದ ಕೊನೆಯ ಭಾಗ, ಸುಮಾರು 1770 ಇದರಿಂದ 80ರೊಳಗಿರ್ಬೋದು, ನಿಖರವಾಗಿ ಇಸ್ವಿ ನನಗೆ ಗೊತ್ತಿಲ್ಲ. ಮೈಸೂರಲ್ಲಿ ನಂಜನಗೂಡಲ್ಲಿ ಒಂದು ದೊಡ್ಡ ಹತ್ಯಾಕಾಂಡ ಆಗುತ್ತೆ ಜಂಗಮರದು. ಸುಮಾರು 400ಕ್ಕಿಂತ ಹೆಚ್ಚು ಜನ ಸ್ವಾಮೀಜಿಗಳು, 400ಕ್ಕಿಂತ ಹೆಚ್ಚು ಜನ ಜಂಗಮರನ್ನ ಚಿಕ್ಕದೇವರಾಜ ಒಡೆಯ ಅನ್ನುವಂಥ ಮೈಸೂರಿನ ಅರಸ ಅವನೊಂದು ಯಾವುದೋ ಒಂದು ಕಾನೂನನ್ನು ವಿರೋಧಿಸ್ತಾರೆ ಅನ್ನೋ ಕಾರಣಕ್ಕಾಗಿ, ಇನ್ನು ಜನರನ್ನು ಎತ್ತಿ ಕಟ್ತಾರೆ, ಜನರು ಇವ್ರ ಮಾತಿಗೆ ಪ್ರಭಾವಿತರಾಗ್ತಾರೆ ಅನ್ನೋ ಕಾರಣಕ್ಕಾಗಿ ಸಭೆ ಕರೆದು ಒಬ್ಬೊಬ್ಬರನ್ನ ಒಳಗಡೆ ಕರೆದು ಮಾತಾಡೋಣ ಬನ್ನಿ ಅಂತ ಕರೆದು 400ಕ್ಕೂ ಹೆಚ್ಚು ಜನ ಜಂಗಮರ ಹತ್ಯೆ ಮಾಡಿಸ್ತಾನೆ. ಅವರೆಲ್ಲರೂ ಮಠಾಧೀಶರು, ತಪೋಧನರಾಗಿದ್ರು, ಮಠಾಧೀಶರಾಗಿದ್ರು. ನೋಡಿ ಎಂಥ ಆಘಾತ ಇದು, ಎಂಥ ಆಘಾತ. ಇಷ್ಟೆಲ್ಲ ದೊಡ್ಡ ಪೆಟ್ಟು ತಿಂದಿದೆ ಲಿಂಗಾಯತ ಧರ್ಮ, ಬದುಕಿರೋದೇ ಹೆಚ್ಚು. ಲಿಂಗಾಯತ ಧರ್ಮವನ್ನು ಬದುಕಿಸಿರೋರು ರಾಜರಲ್ಲ, ಲಿಂಗಾಯತ ಧರ್ಮವನ್ನು ಬದುಕಿಸಿರೋರು ಸ್ವಾಮೀಜಿಗಳು ಅಲ್ಲ. ಹಂಗೆ ನೋಡ್ತಾ ಹೋದ್ರೆ ಲಿಂಗಾಯತ ಧರ್ಮವನ್ನು ಬದುಕಿಸಿರೋರು ಭಕ್ತರು ಒಳಗಿಂದೊಳಗೆ. ಈ ಗುಂಡುಗಡಿಗೆ ಪದ್ಧತಿ ಗೊತ್ತಲ್ಲ ನಿಮಗೆಲ್ಲ. ಮುಸಲ್ಮಾನರ ಜೊತೆ ಸಂಘರ್ಷಕ್ಕೆ ಇಳಿಯೋದ್ರ ಬದಲಾಗಿ ಅದ್ಯಾವ ಪುಣ್ಯಾತ್ಮ ಕಂಡಿಡ್ನೋ ಗೊತ್ತಿಲ್ಲ. ಮತ್ತೆ ನಾವು ಡಿ ವಿ ಗುಂಡಪ್ಪನವರ ಇದಕ್ಕೆ ಹೋಗ್ಬೇಕು. ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ದಕ್ಕುವುದೇ ಜಸರಿನಗೆ ಮಂಕುತಿಮ್ಮ. ಯಾರಪ್ಪ ಅಕ್ಕಿಯೊಳಗೆ ಅನ್ನ ಮಾಡಬೇಕು ಅನ್ನೋದು ಕಂಡಿಡಿದವ್ರು ಯಾರು ಗೊತ್ತಿಲ್ಲ. ಅವನೊಬ್ಬ ದೊಡ್ಡ ವಿಜ್ಞಾನಿನೇ. ಅವನು ಅಕ್ಷರವನ್ನು ಮೊದಲ ಅಕ್ಷರ ಬರೆದು 52 ಅಕ್ಷರ ಹಿಂಗೆ ಬರಿಬಹುದು ಅಂತ ಕನ್ನಡದಲ್ಲಾಗಲಿ ಸಂಸ್ಕೃತದಲ್ಲಾಗಲಿ ಮೊದಲು ಕಂಡಿಡಿದವನು ಯಾರು ಗೊತ್ತಿಲ್ಲ. ಈಗಿನ ವಿಜ್ಞಾನಿಗಳು ನಾವು ಬರೆದಿಟ್ಟಿದ್ದೀವಿ, ಇತಿಹಾಸ ಕಲಿಸ್ತೀವಿ, ಮುಂದಿನ ಮಕ್ಕಳಿಗೆ ಕಲಿಸ್ತೀವಿ, ಗೊತ್ತಿದೆ. ಆದರೆ ಎಷ್ಟೋ ಸಂಶೋಧನೆಗಳನ್ನು ಮಾಡಿದವ್ರು ಗೊತ್ತಿಲ್ಲ. ನಮ್ಮ ಗುಂಡುಗಡಿಗೆ ಮೊದಲು ಬಸವಣ್ಣವ್ರ ಕಾಲಕ್ಕೆ ಗುಂಡುಗಡಿಗೆ ಇರಲಿಲ್ಲ, ವಸ್ತ್ರದಲ್ಲಿ ಕಟ್ತಿದ್ರು ಲಿಂಗವನ್ನು. ಈ ಗುಂಡುಗಡಿಗೆ ಬಂದ ಪದ್ಧತಿ, ಗುಂಡುಗಡಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರಿಗೆ ತೋರಿಸೋದು. ಈ ಮೇಲ್ಗಡೆ ಗುಮ್ಟ ಇದೆಯಲ್ಲಪ್ಪ, ಅದು ಮಸೀದಿದೆ, ನಾವು ನೀವು ಬೇರೆ ಅಲ್ಲ. ನಾವು ಒಬ್ಬ ಪರಮಾತ್ಮನನ್ನು ನಂಬುತ್ತೀವಿ, ನೀವು ಪರಮಾತ್ಮನ ನಂಬ್ತೀರಿ. ನೀವು ಅಲ್ಲ ಅಂತೀರಿ, ನಾವು ಶಿವ ಅಂತೀವಿ, ಇಷ್ಟೇ. ನಾವು ಲಿಂಗ ಅಂತೀವಿ ಅಂಥೇಳಿ ಆ ಗುಂಡುಗಡಿಗೆ ಪದ್ಧತಿ ಕಂಡಿಡಿದ ಅವ್ರ ಹೆಸರು ಯಾರು ಎಲ್ಲೋ ದಾಖಲೆ ಆಗಿಲ್ಲ. ಆದರೆ ಇದ್ದಾರೆ, ಯಾರೋ ಒಬ್ರು ಕಂಡಿಡಿದಾರೆ. ಬಹಳ ದೊಡ್ಡ ಬುದ್ಧಿವಂತರೇ ಇರಬೇಕು, ಬಹಳ ದೊಡ್ಡ ಅನುಭವಿ ಇರಬೇಕು ಅವರು ಗುಂಡುಗಡಿಗೆ ಕಂಡಿಡಿದವರು. ಹೀಗೆ ನಮ್ಮ ಧರ್ಮವನ್ನು ಉಳಿಸ್ಕೊಂಡ್ರು. ಇಲ್ಲ ಅಂದಿದ್ರೆ ನಮ್ಮ ಧರ್ಮ ಉಳಿಯೋದು ಬಹಳ ಕಷ್ಟ ಆಗ್ತಿತ್ತು, ಏನೂ ಗೊತ್ತಾಗ್ತಿರಲಿಲ್ಲ. 20ನೇ ಶತಮಾನದ ಪ್ರಾರಂಭದಲ್ಲಿ ಭಗವಳಕಟ್ಟಿಯವರು ವಚನ ಸಾಹಿತ್ಯವನ್ನು ಹೊರಗೆ ಹಾಕಕ್ಕೆ ಮುಂಚೆ ಬಸವಣ್ಣ ಅನ್ನುವ ವ್ಯಕ್ತಿನೇ ಇಲ್ಲ ಅಂತ ವಾದ ಮಾಡ್ತಿದ್ರಂತೆ. ಬಸವಣ್ಣ ಅಂದರೆ ಎತ್ತು, ಬಸವಣ್ಣ ಅಂತಂದ್ರೆ ಅವತಾರ ಪುರುಷ ಅಥವಾ ಪುರಾಣ ಪುರುಷ. ಪುರಾಣ ಹೆಂಗೆ ರಾಮಕೃಷ್ಣ ಇದರ ಪುರಾಣ ಬರೆದ ಹಂಗೆ ಬಸವಣ್ಣ ಅಂತ ತಗೊಂಡೋಗ್ಬಿಟ್ಟಿದ್ರಂತೆ ಆಗಲಾರ್ದವರು ವಿರೋಧಿಗಳು. ಆದರೆ ಬಸವಣ್ಣನನ್ನು ಶಾಸನ ರೂಪದಲ್ಲೂ ತೋರಿಸಿ, ಶಾಸನಗಳಲ್ಲೂ ಬಸವಣ್ಣವ್ರ ಹೆಸರಿದೆ ನೋಡ್ರಿ, ವಚನ ಸಾಹಿತ್ಯ ಅಂತೂ ಅವ್ರದ್ದು ಇದೆ ನೋಡಿ, ಕೂಡಲ ಸಂಗಮ ದೇವ ಅನ್ನೋದು ಅವ್ರ ಅಂಕಿತ. ಹೀಗೆ ಕಂಡಿಡಿದು ಕೊಟ್ರಲ್ಲ, ಅದು ಬಹಳ ದೊಡ್ಡ ಹೋರಾಟನೇ, ಬಹಳ ದೊಡ್ಡ ಹೋರಾಟ ಅದೆಲ್ಲ, ಗೊತ್ತಾಯ್ತಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ಧರ್ಮ ಹುಟ್ಟಿನಿಂದ ಬೆಳವಣಿಗೆ, ಬಾಳುವಿಕೆ ಎಲ್ಲದಕ್ಕೂ ಹೋರಾಟ. ಈಗ 20ನೇ ಶತಮಾನಕ್ಕೆ ಬರ್ತೀನಿ. ಅಲ್ಲಿ 400ಕ್ಕಿಂತ ಹೆಚ್ಚು ಜನರ ಜಂಗಮರ ಹತ್ಯೆ ಆದಮೇಲೆ ಆವಾಗಲೇ ಗುರುಮಲ್ಲೇಶ್ವರರು ಒಂದು 50 ವರ್ಷಕ್ಕೇ ದೇವನೂರು ಗುರುಮಲ್ಲೇಶ್ವರರು ಹುಟ್ಟುತ್ತಾರೆ, ಸರ್ಪಭೂಷಣ ಶಿವಯೋಗಿಗಳು ಹುಟ್ಟುತ್ತಾರೆ ಅದೇ ಟೈಮಿಗೆ, ಅದೇ ವೇಳೆಗೆ.
ಅದೇ ಸಂದರ್ಭಕ್ಕೆ ಹಾಲುವರ್ತಿ ಚನ್ನವೀರ ಸ್ವಾಮಿಗಳು ಅಂತ ಹೇಳಿ ಬಹಳ ದೊಡ್ಡ ವ್ಯಕ್ತಿಗಳು ಹುಟ್ಟುತ್ತಾರೆ. ಆ ನಡುವೆ ಚಿತ್ರದುರ್ಗದಲ್ಲೂ ಕೂಡ ಶಾಂತವೀರ ಮುರುಘರಾಜೇಂದ್ರ ಗುರುಗಳಿಂದ ಕೂಡ ಬಹಳ ದೊಡ್ಡ ಕೆಲಸ ಆಗುತ್ತೆ ಮದಕರಿ ನಾಯಕನ ಕಾಲಕ್ಕೆ. ಆ ಸಂದರ್ಭದಲ್ಲಿ ಅವೆಲ್ಲ ಹೋರಾಟದಿಂದ ಬಂದಂಥವು. ಜೊತೆಗೆ ಬರೀ ಹೋರಾಟ ಅಂದರೆ ಬಹಿರಂಗದ ಹೋರಾಟ ಅಂತ ಯಾರು ಅಷ್ಟೇ ತಗೋಬೇಡಿ. ಇವರೆಲ್ಲ ತಪಸ್ವಿಗಳು ಹೌದು. ಹೋರಾಟ ಅಂದರೆ ನಮ್ಮ ಹಾಗೆ ಬರೀ ಭಾಷಣ ಮಾಡಿಕೊಂಡು ಅಥವಾ ಏನೋ ಕಾರ್ಯಕ್ರಮ ಮಾಡ್ಕೊಂಡಿದ್ದಂಥವ್ರಲ್ಲ. ಆಗಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಭಾಳ ಕಷ್ಟ ಇತ್ತು. ಅವರು ತಪಸ್ಸಿನಿಂದ, ಅವರ ಆಚಾರ ವಿಚಾರದಿಂದ, ಅವರ ಪ್ರೀತಿಯಿಂದ, ಕರುಣೆಯಿಂದ ಭಕ್ತರನ್ನ ಆಕರ್ಷಣೆ ಮಾಡ್ತಿದ್ರು. ಈ ಒಂದು ಸಂಪನ್ಮೂಲಗಳನ್ನು ಬಳಸ್ಕೊಂಡ್ರು ಭಕ್ತರನ್ನ ಆಕರ್ಷಣೆ ಮಾಡಲಿಕ್ಕೆ. ತಪಸ್ಸು ಮೊದಲನೇದು, ಅವ್ರು ತಪಸ್ವಿಗಳಾಗಿರ್ತಿದ್ರು. ಆಮೇಲೆ ಅವರ ಆಚಾರ ವಿಚಾರಗಳು, ಗುರುಗಳು ಅಂತಂದರೆ ನಮಗಿಂತ ವಿಭಿನ್ನ. ಅದಕ್ಕೆ ಒಪ್ಪತ್ತುಂಡವ ಯೋಗಿ ಅಂತ ಅದಕ್ಕೆ ಬಂದಿದೆ ಪ್ರಾಯಶಃ. ಶಾಂತವೀರ ಮುರುಘರಾಜೇಂದ್ರ ಸ್ವಾಮಿಗಳು ಬರೀ ಒಂದೇ ಹೊತ್ತು ಪ್ರಸಾದ ಮಾಡ್ತಿದ್ರು, ಮಧ್ಯಾಹ್ನ 1 ಗಂಟೆಗೆ ಊಟ ಪ್ರಸಾದ ಮಾಡ್ತಿದ್ರು. ಹೀಗೆ ಎಲ್ಲ ಗುರುಗಳ ಜೀವನದಲ್ಲೂ ಕೂಡ ಕಟ್ಟುನಿಟ್ಟಾದ ತಪಸ್ಸು. ಇವತ್ತು ನಾವು ಇಲ್ಲೆಲ್ಲ ಕೂಡಿದ್ರೆ, ಇಲ್ಲಿ ಅನುಭವ ಮಂಟಪ ಸರ್ಕಾರದಿಂದ ಇಷ್ಟೊಂದು ನಮಗೆ ಸಹಾಯ ಸಹಕಾರ ಸಿಗ್ತಿದ್ರೆ, ಬಾಲ್ಕಿ ಬಸವಲಿಂಗ ಪಟ್ಟಾಧ್ಯಕ್ಷರು ಇಷ್ಟೆಲ್ಲ ಕೆಲಸ ಮಾಡ್ತಿದ್ರೆ, ಅದಕ್ಕೆ ಚನ್ನಬಸವ ಪಟ್ಟದೇವರ ತಪಸ್ಸು, ತ್ಯಾಗ ಮತ್ತು ಆ ಪ್ರಸಾದ ನಿಷ್ಠೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಲಿ, ಡೆಲ್ಲಿಗೆ ಹೋಗಲಿ, ಅವರು ಸ್ನಾನ ಇರಲಾರ್ದೇನೆ ನೀರು ಸಹಿತ ಸೇವನೆ ಮಾಡಿಲ್ಲ. ಸಿದ್ದರಾಮಣ್ಣವರು ಹಾಗೆ ಇದ್ರು, ವಿ ಸಿದ್ದರಾಮಣ್ಣವರು. ಪ್ರಾಯಶಃ ಅವ್ರ ದೀರ್ಘಾಯುಷ್ಯದ ಗುಟ್ಟಲ್ಲಿ ಅದು ಒಂದಿರ್ಬೋದು, ಅವ್ರ ಆರೋಗ್ಯದ ಗುಟ್ಟು ಅದು ಒಂದಿರ್ಬೋದು. ಆದರೆ ಆಗಿನ ಕಾಲದವ್ರು ಹಂಗಿತ್ತು, ಪ್ರಾಣಶಕ್ತಿ ಆಗಿತ್ತು, ಅವ್ರದ್ದು ಪ್ರಕೃತಿ ಅಷ್ಟು ಚೆನ್ನಾಗಿತ್ತು. ಈಗ ನೀವು ಹಂಗೆ ಮಾಡೋಕ್ಕೆ ಹೋದ್ರೆ ನಾವು ಬೇಗ ಕಾಯಿಲೆ ತಂದ್ಕೊಳ್ತೀವಿ. ಈಗಿನ ಕಾಲಕ್ಕೆ, ಈಗಿನ ಆರೋಗ್ಯದ ತಕ್ಕ ಹಾಗೆ ನಾವು ಕೆಲವು ಮಾರ್ಪಾಡುಗಳನ್ನು ಮಾಡಬೇಕು. ಆದರೆ ತಪಸ್ಸಿಗೆ ಎಂದೂ ಬೆಲೆ ಇರಲೇಬೇಕು. ತಪಸ್ವಿಗಳಾಗಲಾರದೆ, ಯಾಕೆ ಯೋಗದಲ್ಲೂ ಕೂಡ ತಪಸ್ಸು ಸೇರಿಸಿದ್ದಾರೆ. ಪತಂಜಲಿ ಋಷಿಗಳು ಯೋಗದಲ್ಲೂ ಕೂಡ ತಪಸ್ಸು ಸೇರಿಸಿದ್ದಾರೆ. ತಪಸ್ಸು ಅಂದರೆ ಮೂಢನಂಬಿಕೆ ಅಂತ ಯಾರು ತಿಳ್ಕೊಬೇಡಿ, ಮೂಢನಂಬಿಕೆ ಅಲ್ಲ. ನೀವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಸತತವಾಗಿ 5 ಗಂಟೆಗೆ ಎದ್ದು ವಾಕಿಂಗ್ ಮಾಡ್ತೀರಾ, ಮೊದಲು ಲಿಂಗ ಪೂಜೆ ಮಾಡ್ಕೊಳ್ಳಿ. ವಾಕಿಂಗ್ ಮಾಡೋದಕ್ಕೆ ಮುಂಚೆನೇ ಲಿಂಗ ಪೂಜೆ ಮಾಡ್ಕೊಳ್ಳಿ. ಲಿಂಗ ಪೂಜೆ ಮಾಡ್ಕೊಂಡು ವಾಕಿಂಗ್ ಹೋಗಿ, ಅದು ಒಂದು ತಪಸ್ಸೆ ಆಗುತ್ತೆ. ಅವಾಗ 5 ಗಂಟೆಗೆ ಎದ್ದೇಳ್ತೀರಲ್ಲ, ಅದು ಕೂಡ ಒಂದು ತಪಸ್ಸೆ ಆಗುತ್ತೆ. ಅಲ್ಲೂ ಕೂಡ ಹೋರಾಟ ಕೆಲಸ ಮಾಡಬೇಕಾಗುತ್ತೆ. ಪ್ರತಿ ದಿವಸ ನೀವು 5 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕಾದ್ರೆ, ಅದರಲ್ಲಿ ಈ ಚಳಿಗಾಲದಲ್ಲಿ ಹೋರಾಟ ಮಾಡಿ ಎದ್ದೇಳಬೇಕು. ಯಾಕೆ? ಒಂದು ಮನಸ್ಸು ಹೇಳ್ತೀವಿ, ಮಲ್ಕೋ ಸುಮ್ಮನೆ, ನಿನಗೇನು ಬುದ್ಧಿ ಇಲ್ವಾ, ಇನ್ನೊಂದು ಗಂಟೆ ಬಿಟ್ಟು ಎದ್ದು ಆಮೇಲೆ ಲಿಂಗ ಪೂಜೆ ಮಾಡ್ಕೊಳಕ್ಕೆ ಬರಲ್ವಾ? ಹಂಗೆ ಬರಲ್ಲ. ಅದರಲ್ಲಿ ನಿಷ್ಠೆ ಇರಲೇಬೇಕು, ನಿಷ್ಠೆ ಇರಲೇಬೇಕು. ತಪಸ್ಸು ನಿಷ್ಠೆ ಇರಲಾರ್ದೆ, ತ್ಯಾಗ ಪರಿಶ್ರಮ ಇರಲಾರ್ದೆ ಯಾವ ಧರ್ಮವನ್ನು ಕಟ್ಟಕ್ಕಾಗಲ್ಲ. ಹೋರಾಟದ ಮೇಲೆ ಕಟ್ಟಕ್ಕಾಗಲ್ಲ, ಹೋರಾಟದ ಮೇಲೆ ಕಟ್ಟಕ್ಕಾಗಲ್ಲ. ಉಳಿಸ್ಕೋಬೋದು ಹೋರಾಟ ಮಾಡಿ, ಆದರೆ ಕಟ್ಟಬೇಕಾದ್ರೆ, ಹೆಚ್ಚು ಮಾಡಬೇಕಾದ್ರೆ, ಪ್ರಭಾವ ಬೀರಬೇಕಾದ್ರೆ ಈ ತಪಸ್ಸು, ಸ್ವಾಧ್ಯಾಯ ಇವೆಲ್ಲ ಇರಲೇಬೇಕಾಗತ್ತೆ. ಹಾಗೆ ಹೋರಾಟ ಮಾಡ್ಕೊತ ಬಂದರು. ಇನ್ನು ಹಳಕಟ್ಟಿಯವ್ರ ಕಾಲಕ್ಕೆ ಬಂದರೆ, ಹಳಕಟ್ಟಿಯವ್ರದ್ದು ಹೋರಾಟನೇ, ಹಳಕಟ್ಟಿಯವ್ರದ್ದು ಹೋರಾಟನೇ. ಅವ್ರ ಕತೆ ಗೊತ್ತಿದೆ ನಿಮಗೆ. 500 ರೂಪಾಯಿ ಹಣ ಕಳಿಸಿ ಪ್ರೆಸ್ಸಿಗೆ, ಮಂಗಳೂರು ಕ್ರಿಶ್ಚಿಯನ್ ಪ್ರೆಸ್ಸಿಗೆ 500 ರೂಪಾಯಿ ಹಣ ಕಳಿಸಿ ನಮ್ಮ ಎಲ್ಲ ಏನು ಕೆಲವು ವಚನಗಳನ್ನ ಸರಿ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಅದನ್ನು ಪ್ರತಿ ಮಾಡಿ ಇದನ್ನು ಮುದ್ರಿಸಿ ಕೊಡಿ ಅಂತಂದರೆ ಅವರು ಓದಿ ನೋಡಿದ ಕೂಡಲೇ ಅರ್ಥ ಆಗುತ್ತೆ, ಈ ವಚನ ಸಾಹಿತ್ಯವನ್ನು ನಾವೇನಾದ್ರು ಮುದ್ರಿಸಿದ್ದೇ ಆದರೆ ನಮ್ಮ ಕ್ರೈಸ್ತ ಧರ್ಮದ ಪ್ರಸಾರಕ್ಕೆ ಅಡ್ಡ ಬರುತ್ತೆ ಇದು, ಆದ್ದರಿಂದ ಮುದ್ರಿಸೋಕ್ಕಾಗಲ್ಲ ಅಂತ ಲೆಟರ್ ಬರೀತಾರೆ, ಅವರು ಪತ್ರ ಬರೀತಾರೆ ನೋಡಿ. ಆಯ್ತು, ಅಷ್ಟಕ್ಕೆ ಕೈ ಚೆಲ್ಲಿ ಕೂಡಲಿಲ್ಲ ಅವರು. ಅಥವಾ ಯಾವುದೋ ಮಠಾಧೀಶರನ್ನು ಹೋಗಿ ಬೇಡಿ ಕಾಲು ಮುಗಿದು ಮಾಡಲಿಲ್ಲ, ತಮ್ಮ ಮನೆ ಮಾರಾಟ ಮಾಡಿದ್ರು. ತಾವು ವಾಸ ಮಾಡ್ತಾ ಇದ್ದಂಥ ಮನೆಯನ್ನು ಮಾರಾಟ ಮಾಡಿ ಹಿತಚಿಂತಕ ಮುದ್ರಣಾಲಯ, ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ತೆಗೆದ್ರು. ಎಂಥ ಹೋರಾಟ ರೀ ಅದು, ಎಂಥ ತ್ಯಾಗ. ಸ್ವಂತ ಮನೆ ಮಾರೋದು. ಈಗ ನೀವು ಸ್ವಂತ ಮನೆ ಕಟ್ಸಿದ್ರೆ ಸಾಕು ಅಂತೀರ ಇವಾಗ, ಹೌದಲ್ವಾ? ಬೆಂಗಳೂರಲ್ಲೋ, ಧಾರವಾಡದಲ್ಲೋ, ಕಲಬುರಗಿಲ್ಲೋ, ಬೀದರಲ್ಲೋ, ಬಸವ ಕಲ್ಯಾಣದಾಗ ಸ್ವಂತ ಮನೆ ಇದ್ದರೆ ಸಾಕ್ಷಾತ್ಕಾರ ನಿಮ್ಗೆ ಆದಂಗೆ ಜೀವನದ. ಸಾಯ್ತಪ್ಪ, ನನ್ನ ಜೀವನ ಪರಿಪೂರ್ಣ ಆಯಿತು ಅಂತೀರಿ ಸ್ವಂತ ಮನೆ ಕಟ್ಟಿಸಿ. ಅಂಥ ಸ್ವಂತ ಮನೆಯನ್ನು ಮಾರಾಟ ಮಾಡಿ ಹಿತಚಿಂತಕ ಪ್ರಿಂಟ್ ತೆಗಿತಾರೆ. ಮುಂದಕ್ಕೆ ಬರೋಣ.
ಸಾಕು ಸಾಕು ಫಗೋಳಕಟ್ಟಿಯವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೂ ಕೂಡ ಫಗೋಳಕಟ್ಟಿಯವರು ವಚನಶಾಸ್ತ್ರ ಸಾರಿ ಇಷ್ಟೆಲ್ಲ ಮುದ್ರಿಸಿ ಶಿವಾನುಭವ ಪತ್ರಿಕೆ ಮಾಡಿ ಮತ್ತು ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳು ಹರ್ಡೇಕರ್ ಮಂಜಪ್ಪನವರು ಬಸವ ಜಯಂತಿ ಪ್ರಾರಂಭ ಮಾಡಿ ಇಷ್ಟೆಲ್ಲ ಆಗಿದ್ರೂ ಕೂಡ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅನ್ನುವ ಸಾರ್ವತ್ರಿಕ ಮನೋಭಾವನೆ ಬಂದಿರಲಿಲ್ಲ. ಸಾರ್ವತ್ರಿಕ ಮನೋಭಾವನೆ ಬಂದಿರಲಿಲ್ಲ. ಇದು ಒಂದು ಲಿಂಗಾಯತ ಧರ್ಮ, ಶೈವ ಧರ್ಮ, ಶಿವ ವೀರಶೈವ ಎಲ್ಲ ಒಂದೇ ಅನ್ಕೊಂಡ್ಬಿಟ್ಟಿದ್ರು. ಎಲ್ಲರೂ ಹಂಗೆ ಅನ್ಕೊಂಡಿದ್ರು. ಎಲ್ಲಿ ತನಕ ಅಂದರೆ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು, ಪೂಜ್ಯ ಮಾತಾಜಿಯವರು, ಲಿಂಗಾನಂದಪ್ಪ ಅವ್ರು ಹೇಳ್ತಿದ್ರು, ಸತ್ಯ ಹೇಳ್ತಿದ್ರು ಅವರು. ಗುಡಿಯ ಲಿಂಗವನ್ನು ಅಂಗದ ಮೇಲ್ ತಂದವನು ಬಸವಣ್ಣ ಅಂತ ಹೇಳ್ತಿದ್ದೆ ನಾನು ಮೊದಲು. ಇಲ್ಲಿ ಬೀದರೆಲ್ಲ ಪಾದಯಾತ್ರೆ ಮಾಡಿದಾಗ ಅವ್ರು 60ರ ದಶಕದಲ್ಲಿ ಗುಡಿಯ ಲಿಂಗವನ್ನ, ಅಂಗಳದ ಲಿಂಗವನ್ನ ಅಂಗದ ಮೇಲೆ ತಗೊಂಡ್ಬಂದ ಬಸವಣ್ಣ ಅಂತ ಹೇಳ್ತಿದ್ದೆ ನಾನು. ಮಾತಾಜಿಯವರು ಇಷ್ಟಲಿಂಗ ಜನಕ ಬಸವಣ್ಣ, ಇಷ್ಟಲಿಂಗ ಜನಕ ಬಸವಣ್ಣ ಅಂತ ಸರಿಯಾಗಿ ಪ್ರತಿಪಾದನೆ ಮಾಡಿದಂಥವ್ರು, ಸಾರ್ವತ್ರಿಕವಾಗಿ ಪ್ರಚಾರ ಮಾಡಿದಂಥವ್ರು ಮಾತಾಜಿಯವರು, ಮತ್ತೆ ಮಾದೇವರು. ಅಲ್ಲಿಂದ ಅದು ಹೋರಾಟನೇ. ಆದರೆ ಈಗ ಟು ದಿ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಒಳ್ಳೆ ಸಂಘಟನೆ ನಡೆದಿತ್ತು. ಶರಣಮೇಳ ಇಷ್ಟು ಪ್ರಭಾವ ಬೀರ್ತಾ ಇತ್ತು ಅಂತಂದರೆ, ನಾನು 6ನೇ ಶರಣಮೇಳಕ್ಕೆ ಬಂದೆ. 94ನೇ ಅಂದರೆ ಮೊದಲನೇ ನನ್ನ ಶರಣಮೇಳ, 6ನೇ ಶರಣಮೇಳ. 93ಕ್ಕೆ ಬಂದೆ ಕೂಡಲ ಸಂಗಮಕ್ಕೆ. 6ನೇ ಶರಣಮೇಳ ನಾನು ಅಟೆಂಡ್ ಮಾಡಿದೆ. ಆವಾಗ ಕಡಿಮೆ ಅಂದರೆ ಸುಮಾರು 2 ಲಕ್ಷ ಜನರ ಮೇಲೆ ಇರ್ತಿದ್ರು. ಕಡಿಮೆ ಅದು. 4-5 ದಿವಸ ಕಾರ್ಯಕ್ರಮ ನಡೀತಿತ್ತು. 11ನೇ ತಾರೀಕು ಶುರುವಾದರೆ 15ನೇ ತಾರೀಕಿನ ತನಕ ಕಾರ್ಯಕ್ರಮ ಎಲ್ಲ ನಡೀತಿತ್ತು. ಅದು ಯಾಕೆ ನಿಂತು ಹೋಯ್ತು, ಯಾಕೆ ಹಾಗಾಯಿತು ಅನ್ನೋದು ನಿಮಗೆಲ್ಲ ಗೊತ್ತು. ಬಹಳ ಮುಖ್ಯವಾದ ಸಂಗತಿ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಗಮನ ಕೊಡಿ, ಮಾತಾಡಬೇಡಿ, ಗಮನ ಕೊಡಿ ಈ ಕಡೆಗೆ. ಈ ಲಿಂಗಾಯತ ಧರ್ಮದಲ್ಲಿ ನಮ್ಮ ಧರ್ಮ ಸಂಘಟನೆ ಆಗ್ತಾ ಇಲ್ಲ, ನಮ್ಮ ಧರ್ಮ ಸಂಘಟನೆ ಆಗ್ತಾ ಇಲ್ಲ ಅಂತಿರಲ್ಲ. ಸಂಘಟನೆಯ ಅವಕಾಶವನ್ನು ತಪ್ಪಿಸ್ಕೊಂಡ್ರು ಲಿಂಗಾಯತರು. 96ರವರೆಗೆ ಅದ್ಭುತವಾಗಿ ಸಂಘಟನೆ ಆಗ್ತಾ ಇತ್ತು. ಎಲ್ಲ ಸ್ವಾಮೀಜಿಗಳು ಇನ್ನೇನು ಹತ್ರ ಬಂದ್ಬಿಟ್ಟಿದ್ರು. ಅಷ್ಟೊತ್ತಿಗೆ ಲಿಂಗದೇವ ಆಯಿತು, ಸಂಘಟನೆ ಹೊಡಿತು, ಗೊತ್ತಿದೆ ನಿಮಗೆಲ್ಲ. ಮುಂದೆ ಮತ್ತೊಬ್ಬರು ಬಹಳ ಚೆನ್ನಾಗಿ ಸಂಘಟನೆ ಮಾಡ್ತಾ ಇದ್ರು, ಚೆನ್ನಾಗಿ ಸಂಘಟನೆ ಮಾಡ್ತಿದ್ರು. 2000ನೇ ಇಸ್ವಿಯಲ್ಲಿ ಕೂಡಲ ಸಂಗಮದಲ್ಲಿ ಮಾಂಸಾಹಾರದ ಹೇಳಿಕೆ ಕೊಟ್ಟು ಆ ಸಂಘಟನೆ ಹೊಡೆದಾಯ್ತು. 2 ಪ್ರಸಂಗಗಳು ತಪ್ಪಿಸ್ಕೊಂಡಿದ್ದೀವಿ. ಈಗ 3ನೇ ಪ್ರಸಂಗ ಬರ್ತಾ ಇದೆ, ಒಂದು ಅವಕಾಶ ಸಿಕ್ಕಿದೆ. ಅದು ಬಸವ ಸಂಸ್ಕೃತಿ ಅಭಿಯಾನ, ಲಿಂಗಾಯತ ಮಠಾಧೀಶರ ಒಕ್ಕೂಟ. ಈ ಮೂಲಕ 3ನೇ ಅವಕಾಶ ಸಿಕ್ಕಿದೆ. 3ನೇ ಅವಕಾಶ ಸಿಕ್ಕಿದೆ. ಈ ಅವಕಾಶ ಏನಾದರೂ ತಪ್ಪಿಸ್ಕೊಂಡಿದ್ದೆ ಆದರೆ ಇನ್ನು ಅವಕಾಶ ಸಿಗಕ್ಕೆ ಇನ್ನೆಷ್ಟು ವರ್ಷ ಕಾಯಬೇಕು ಗೊತ್ತಿಲ್ಲ. ಇಲ್ಲ, ಈ ಅವಕಾಶ ತಪ್ಪಿಸ್ಕೊಳ್ಳೋದಿಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕೆ ಅಂದರೆ ಆ 2 ಅವಕಾಶಗಳು ಇಂಡಿವಿಜುವಲ್ ಆಗಿದ್ದು, ಪರ್ಸನಲ್ ಆಗಿದ್ದು, ಅಥವಾ ಪರ್ಸನಿಫಿಕೇಶನ್ ಇತ್ತಲ್ಲಿ, ವ್ಯಕ್ತಿ ಮುಖ್ಯ ಆಗಿದ್ರು. ಅಲ್ಲಿ 2 ಪ್ರಸಂಗದಲ್ಲೂ ಕೂಡ ಅಲ್ಲಿ ವ್ಯಕ್ತಿಗಳು ಮುಖ್ಯ ಆಗಿದ್ರು. ಇಲ್ಲಿ ಸಂಘಟನೆ ಮುಖ್ಯ ಆಗಿದೆ, ಸಂಸ್ಥೆ ಮುಖ್ಯ ಆಗಿದೆ. ಇಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ, ಇವು ಮುಖ್ಯ ಆಗಿದ್ದಾವೆ. ಅದಕ್ಕಿಂತ ಮುಂಚೆ ಮಾತಾಜಿಯವರು ಮಾಡಿದ ಒಂದು ದೊಡ್ಡ ಉಪಕಾರ, ಒಂದು ಮಾತು ನೆನೆಸ್ಬೇಕು ನಾವು. ಅದು ಲಿಂಗದೇವದ ಆಮೇಲೆ ಇರಲಿ, ಅದಂತೂ ಅದನ್ನೇ ಹೇಳಬೇಕಾಗಿಲ್ಲ. ಉಪಕಾರದ ಬಗ್ಗೆ ನೆನೆಸ್ಬೇಕು. ಏನಂದರೆ, ಎಂತೆಂಥ ದೊಡ್ಡ ದೊಡ್ಡ ಅನುಭಾವಿಗಳಿಗೆ, ತಪಸ್ವಿಗಳಿಗೆ, ಯೋಗಿಗಳಿಗೆ ಹೊಳೆಯಲಾರದ ಸಂಗತಿ ಮಾತಾಜಿಯವ್ರಿಗೆ ಹೊಡೆದಿತ್ತು. ಏನು ಅಂದರೆ, ಲಿಂಗಾಯತ ಧರ್ಮ ಇದೊಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ಮಾತಾಜಿಯವ್ರಿಗೆ ಗೊತ್ತಾಯಿತು. ಯಾಕೆ ಮಾತಾಜಿಯವ್ರಿಗೆ ಗೊತ್ತಾಯಿತು ಅದನ್ನು ನಾವು ತಿಳ್ಕೊಳ್ಳೋಣ. ಅವರು ಕ್ರಿಶ್ಚಿಯನ್ ಬೈಬಲ್ ಕಾಲೇಜ್ನಲ್ಲಿ ಅಭ್ಯಾಸ ಮಾಡಿದ್ರು 2 ವರ್ಷ. ಜಂಗಮ ದೀಕ್ಷೆ ಆದಮೇಲೆ ಕ್ರಿಶ್ಚಿಯನ್ ಬೈಬಲ್ ಕಾಲೇಜಲ್ಲಿ ಅಭ್ಯಾಸ ಮಾಡಿದರು. ಅಲ್ಲಿ ನಮ್ಮಲ್ಲಿ ಹೆಂಗೆ ಗುರು ಲಿಂಗ ಜಂಗಮಕ್ಕೆ ತನುಮನ ಧನವನ್ನು ಅರ್ಪಿಸಿ ಮುಕ್ತರಾಗಬೇಕು ಗೊತ್ತಿದೆ ನಿಮಗೆಲ್ಲ. ಒಂದು ಪ್ರಸಿದ್ಧವಾದ ವಚನ, ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹವಿಲ್ಲದ ನಕ್ಕ, ಆಡದೆ ನವಿಲು
ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರ ನೊಲ್ಲ ಕೂಡಲ ಸಂಗಮ ದೇವ. ಈ ತ್ರಿವಿಧ ದಾಸೋಹ ಪದ್ಧತಿ ಇದೆಯಲ್ರಿ, ತ್ರಿವಿಧ ದಾಸೋಹ ಪದ್ಧತಿ ಇದೆಯಲ್ಲ, ಯಾವ ಶೈವದಲ್ಲಾಗಲಿ ವೈದಿಕದಲ್ಲಾಗಲಿ ಶಾಕ್ತರಲ್ಲಾಗಲಿ ಯಾವುದರಲ್ಲೂ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನು ಅರ್ಪಿಸುವ ಪದ್ಧತಿ ಇಲ್ಲ, ಇಷ್ಟಲಿಂಗವನ್ನು ಧರಿಸುವ ಪದ್ಧತಿ ಇಲ್ಲ. ಹಳೆ ವೀರಶೈವರು ಇದ್ದಾರೆ ಇವತ್ತಿಗೂ. ತಮಿಳುನಾಡಿಗೆ ನೀವು ಹೋದರೆ, ತಮಿಳುನಾಡಲ್ಲಿ ಹುಡುಕಾಡಿದ್ರೆ ಹಳೆ ವೀರಶೈವರು ಇದ್ದಾರೆ. ಅವರು ಮಾಂಸಾಹಾರಿಗಳು, ಅಲ್ಲಿ ಹೆಣ್ಣು ಮಕ್ಕಳಿಗೆ ಲಿಂಗ ಇಲ್ಲ. ಈಗಲೂ ಹಳೆ ವೀರಶೈವರಲ್ಲಿ ಹೆಣ್ಣು ಮಕ್ಕಳಿಗೆ ಲಿಂಗ ಇಲ್ಲ. ಆದ್ದರಿಂದ ಈ ಟ್ರಿನಿಟಿ ಅಂತ ಕರೀತಾರೆ ಇದನ್ನು, ಬೈಬಲಲ್ಲಿ ಟ್ರಿನಿಟಿ ಅಂತ ಅವರು ಸರೆಂಡರ್ ಟು ಜೀಸಸ್, ಸರೆಂಡರ್ ಟು ಗಾಡ್ ಆ್ಯಂಡ್ ಜಾಯಿನ್ ಹೋಲಿ ಗೋಸ್ಟ್ಸ್. ಅಂದರೆ ಯೇಸು ಕ್ರಿಸ್ತನಿಗೆ ಶರಣಾಗು, ದೇವನಿಗೆ ಶರಣಾಗು, ದೇವರಿಗೆ ಶರಣಾಗು ಮತ್ತು ಪವಿತ್ರಾತ್ಮರನ್ನು ಕೂಡಿಕೋ. ಅದು ನಮ್ಮಲ್ಲಿ ಜಂಗಮ ಅನ್ನೋ ಪದ್ಧತಿ ಇದೆಯಲ್ಲ, ಅಲ್ಲಿ ಪವಿತ್ರಾತ್ಮರು ಅಂತ ಕರೀತಾರೆ ಅದನ್ನು, ಪವಿತ್ರಾತ್ಮರು. ಈ ಒಂದು ಪದ್ಧತಿ ಮಾತಾಜಿಯವರಿಗೆ ಗೊತ್ತಾಯ್ತು. ಇದು ಸ್ವತಂತ್ರ ಧರ್ಮ ಮತ್ತು ಮತ ಪಂಥ ಧರ್ಮ, ಜಾತಿ ಮತ ಪಂಥ ಧರ್ಮ, ಸರಿಯಾಗಿ ಕೇಳಿಸ್ಕೊಳ್ಳಿ. ಜಾತಿ ಮತ ಪಂಥ ಧರ್ಮ ಇವುಗಳಿಗಿರುವ ವ್ಯತ್ಯಾಸವನ್ನ ಪೂಜ್ಯ ಲಿಂಗಾನಂದಪ್ಪಾಜಿಯವರು ಮತ್ತು ಮಾತಾಜಿಯವರು ಸ್ಪಷ್ಟವಾಗಿ ತಿಳಿಸ್ಕೊಟ್ರು, ಭಕ್ತರಿಗೆ ತಿಳಿಸ್ಕೊಟ್ರು. ತಾವು ಮೊದಲು ತಿಳ್ಕೊಂಡ್ರು, ಆಮೇಲೆ ಸ್ಪಷ್ಟವಾಗಿ ತಿಳಿಸ್ಕೊಟ್ರು. ಯಾಕೆ ಅಂದರೆ ಅವರಿಬ್ಬರು ಫಿಲಾಸಫರ್ಸ್ ಇದ್ರು, ತತ್ವಜ್ಞಾನಿಗಳಿದ್ರು, ಫಿಲಾಸಫಿ ಸ್ಟಡಿ ಮಾಡಿದ್ರು. ಹಾಗಾಗಿ ಸಂಘಟನಾತ್ಮಕ ದೃಷ್ಟಿಯಿಂದ ತುಂಬ ಒಳ್ಳೆ ಕೆಲಸ ಮಾಡಿದರು, ತುಂಬ ಒಳ್ಳೆ ಕೆಲಸ ಮಾಡಿದ್ರು. ತತ್ವಜ್ಞಾನ ದೃಷ್ಟಿಯಿಂದ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಇಲ್ಲಾಂದ್ರೆ ನಮ್ಮಂಥವರೆಲ್ಲ ಆ ಮನೆ ಬಿಟ್ಟು ಬರಕ್ಕೆ ಸಾಧ್ಯ ಇರಲಿಲ್ಲ. ಲಿಂಗಾನಂದ ಅಪ್ಪಾಜಿಯವರು ಯಾವುದಾದ್ರೂ ಒಂದು ಊರಿಗೆ ಪ್ರವಚನಕ್ಕೆ ಹೋದ್ರೆ ನಿಮಗೆಲ್ಲ ಗೊತ್ತಿದೆ, ಕನಿಷ್ಠ ಪಕ್ಷ ಒಂದು 5-6 ಜನನಾದ್ರೂ ಮನೆ ಬಿಡಿಸ್ತಿದ್ರು ಅವರು. ಕನಿಷ್ಠ ಪಕ್ಷ 1-1.5 ತಿಂಗಳು ಪ್ರವಚನ ಮಾಡಿದ್ರೆ ಒಂದು 5-6 ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮನೆ ಬಿಟ್ಟು ಬರ್ತಿದ್ರು. ಅಂತ ಅಂದ್ರೆ ಮನೆ ಬಿಟ್ಟು ಅಂದ್ರೆ ಮತ್ತೆ ಮನೆಗೆ ಹೋಗಲಾರ್ದ ಹಾಗೆ ಬರ್ತಿದ್ರು, ಅಷ್ಟು ಚೆನ್ನಾಗಿ ತಾವೇ ಜೀವನ ಕಟ್ಕೊಳ್ತಿದ್ರು. ಒಂದು ಪಕ್ಷ ಹೊರಗಡೆ ಬಂದ್ರು ಕೂಡ ಇಷ್ಟು ಚೆನ್ನಾಗಿ ಕಟ್ಟಿದ್ರು. ಈ ವ್ಯತ್ಯಾಸನೇ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಈ ವ್ಯತ್ಯಾಸ ಎಲ್ಲಿಗೆ ನಿಂತೋಯ್ತು ಅಂತಂದ್ರೆ ಷಣ್ಮುಖ ಶಿವಯೋಗಿಗಳ ಕಾಲಕ್ಕೆ ನಿಂತೋಯ್ತು. ಷಣ್ಮುಖ ಶಿವಯೋಗಿಗಳ ಕೊನೆ, ಸಿದ್ಧಲಿಂಗೇಶ್ವರರು ಷಣ್ಮುಖ ಶಿವಯೋಗಿಗಳಿಗೆ ಕೊನೆ ಆಯಿತು. ಆಮೇಲೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು ಇದೊಂದು ಧರ್ಮ, ಬಸವಣ್ಣನವರೇ ಈ ಧರ್ಮದ ಸ್ಥಾಪಕರು, ಇಷ್ಟಲಿಂಗ ಜನಕ, ಇದು ವಿಶ್ವ ಧರ್ಮ, ಧರ್ಮಕ್ಕೆ 11 ಲಕ್ಷಣಗಳಿರಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ, ಮಹಾರಾಷ್ಟ್ರದಾದ್ಯಂತ, ಕೆಲವು ಭಾಗದಲ್ಲಿ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಪ್ರಚಾರ ಮಾಡಿದಂಥವ್ರು ಅಂದರೆ ವಿಶ್ವ ಕಲ್ಯಾಣ ಮಿಷನ್ ಬಸವ ಧರ್ಮ ಪೀಠ. ಗೊತ್ತಾಯ್ತಲ್ವಾ? ಆದ್ರಿಂದ ಈ ಎರಡು ಅವಕಾಶ ಗೊತ್ತಾಯ್ತು. ಎರಡನೇದು ಗೊತ್ತಾಯ್ತು ನಿಮಗೆ. ಎರಡನೇದು ಅವರು ಏನು ಮಾತಾಜಿಯವರು ಕಟ್ಟಿದ್ರು ಅದ್ರ ಮೇಲೆ ಲಿಂಗದೇವ ಆದಮೇಲೆ ಏನಾದರೂ ಬೇಸರಗೊಂಡಿದ್ರಲ್ಲ ಅವರೆಲ್ಲ ಒಂದು ಸಂಘಟನೆಗೆ ಗುರುತಿಸ್ಕೋಬೇಕು ಅಂತ ಅಂದಿದ್ರು. ಆ ವೇಳೆಗೆ ಸರಿಯಾಗಿ ಅವ್ರು ಬಂದು ಕಟ್ಟಿದ್ರು. ಆ ಮಾಂಸಾಹಾರದ ಹೇಳಿಕೆಯಿಂದ ಅದು ಕೂಡ ಬಿದ್ದೋಯ್ತು. ಈಗ ನಾವು ಹೀಗೆ ಪ್ರಸ್ತುತ ಏನು ನಡೀತಾ ಇದೆ, JLM ಮತ್ತು ಲಿಂಗಾಯತ ಮಠಾಧೀಶರ ಒಕ್ಕೂಟ. ಈಗ ನಾವು ಎಚ್ಚೆತ್ಕೊಳ್ಳೇಬೇಕು. ನಾವು ಅಷ್ಟೇ ಅಲ್ಲ, ನೀವು ಎಚ್ಚೆತ್ಕೋಬೇಕು, ನೀವು ಎಲ್ಲರೂ ಎಚ್ಚೆತ್ಕೋಬೇಕು. ಇವಾಗ ಎಚ್ಚೆತ್ಕೊಂಡಿದ್ದೀವಿ ನೋಡ್ರಿ. ಮೊನ್ನೆ ಸೆಪ್ಟೆಂಬರ್ನಲ್ಲಿ ಆದಂತಹದ್ದು ಕಾರ್ಯಕ್ರಮ ಸರಿಯಾಗಿ ಗಮನ ಕೊಟ್ಟು ಕೇಳಿ. ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತು ನಮ್ಮ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ, ವಿಶ್ವದ ಮಟ್ಟಕ್ಕೆ ನಾನು ಹೋಗಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ಧರ್ಮದ ಛತ್ರದ ಕೆಳಗೆ, ಒಂದು ಧರ್ಮದ ಹೆಸರಿನ ಕೆಳಗೆ, ಒಂದು ಸಂಘಟನೆ ಅಥವಾ 2 ಸಂಘಟನೆಯ ಕೆಳಗೆ 100 ಜನ ಮಠಾಧೀಶರು 30 ದಿವಸಗಳ ಕಾಲ ಬಸವ ಸಂಸ್ಕೃತಿ ಅಭಿಯಾನ 30 ಜಿಲ್ಲೆಯಲ್ಲಿ ಏನು ಕಾರ್ಯಕ್ರಮ ಮಾಡಿದ್ರಲ್ಲ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ, ಬೆಳಿಗ್ಗೆಯಿಂದ ರಾತ್ರಿ ತನಕ. ಬೆಳಿಗ್ಗೆ ಏನು ಸಂವಾದ ಶುರುವಾದರೆ ಮೆರವಣಿಗೆ, ಪಥಸಂಚಲನ ಜೊತೆಗೆ ಕಾರ್ಯಕ್ರಮ. ಇದು ಭಾರತದ ಇತಿಹಾಸದಲ್ಲಿ ಇದೇ ಮೊದಲು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ, ಇದೇ ಮೊದಲು. ಅದಕ್ಕೆ ಅವ್ರ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಅಷ್ಟೇ, ಗೊತ್ತಾಯ್ತಲ್ಲ? ಅದಕ್ಕೆ ಅವ್ರ ಹೊಟ್ಟೆಗೆ ಬೆಂಕಿ ಬಿದ್ದಿದೆ. ಪರವಾಗಿಲ್ಲ, ಈಗ ಅವ್ರಿಗೂ ಅರ್ಥ ಆಯಿತು. ಇವಾಗ ಅರ್ಥ ಆದರೂ ಅವ್ರೇನು ಬಿಡಲ್ಲ. ನಾವೊಂಚೂರು ಏನಾದರೂ
ನಾವು ಒಂದು ಸ್ವಲ್ಪ ಚೂಕ್ ಮಾಡಿದ್ರೆ ಅವ್ರು ಬಿಡಲ್ಲ, ಮತ್ತೆ ಅವ್ರು ಸೇರಿಸ್ಕೊಳ್ತಾರೆ ತಮ್ಮ ಒಳಗಡೆ. ಸೇರೋಣ, ನಾವು ಸೇರಕ್ಕೆ ರೆಡಿ ಇದೀವಿ. ಅದಕ್ಕೆ ರಾಷ್ಟ್ರೀಯತೆ ಅನ್ನೋ ವಿಷಯ ಇಟ್ಟಿದ್ದಾರೆ. ರಾಷ್ಟ್ರಕ್ಕೆ ನಾವು ವಿರೋಧಿಗಳಲ್ಲ. ರಾಷ್ಟ್ರೀಯ ಮನೋಭಾವನೆಗೆ, ರಾಷ್ಟ್ರಭಕ್ತಿಗೆ, ದೇಶಭಕ್ತಿಗೆ ನಾವೆಂದೂ ವಿರೋಧಿಗಳಲ್ಲ. ಅದಕ್ಕೆ ಬೆಂಗಳೂರಿನಲ್ಲಿ ಕೈಗೊಂಡಂತಹ ನಿರ್ಣಯಗಳಲ್ಲಿ ಮೊಟ್ಟ ಮೊದಲನೇ ನಿರ್ಣಯ, ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳು. ಧರ್ಮದ ವಿಷಯ ಬಂದಾಗ, ಆಚರಣೆ ವಿಷಯ ಬಂದಾಗ ನಮಗೆ ವ್ಯತ್ಯಾಸ ಬರ್ತದೆ. ಭೌಗೋಳಿಕವಾಗಿ ನಾವು ಹಿಂದೂಗಳೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಭೌಗೋಳಿಕವಾಗಿ ನಾವಷ್ಟೇ ಅಲ್ಲ, ಈ ದೇಶದಲ್ಲಿ ಯಾರ್ಯಾರು ವಾಸ ಮಾಡ್ತಿದ್ದಾರೆ, ಭಾರತದ ಪ್ರಜೆಗಳು ಯಾರ್ಯಾರು ಆಗಿದ್ದಾರೆ, ಅವರೆಲ್ಲರೂ ಹಿಂದೂಗಳೇ. ಅದಕ್ಕೆ ನಾನು ಕೇಳಿದ್ದೆ, ಎರಡನೇ ನನ್ನ ವಿಡಿಯೋದಲ್ಲಿ ಭಾಗ 1 ಭಾಗ 2 ಬಂತು. ಸೂಲಿಬೆಲೆ ಚಕ್ರವರ್ತಿ ಕೇಳಿದ್ದೆ ನಾನು, ಮೊದಲು ಹಿಂದೂ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡಪ್ಪ. ನೀನು ಹಿಂದೂ ಅನ್ನೋದಕ್ಕೆ ವ್ಯಾಖ್ಯಾನ ಮಾಡು. ಹಿಂದೂ ಯಾರು ಅನ್ನೋದಕ್ಕೆ ಸರಿಯಾಗಿ ವ್ಯಾಖ್ಯಾನ ಮಾಡು. ಗಾಯತ್ರಿ ಒಪ್ಪೋರು ಹಿಂದೂಗಳ, ಗಂಗೆಯನ್ನು ಒಪ್ಪೋರು ಹಿಂದೂಗಳ? 50 ವರ್ಷದ ಹಿಂದೆನೆ ಮಾತಾಜಿಯವರು, ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಒಂದು ಪುಸ್ತಕ ಬರೆದಿದ್ದಾರೆ, ಹಿಂದೂ ಯಾರು ಅಂತ ತಿಳ್ಕೊಂಡು. ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ, ನೀವು ವೇದಗಳನ್ನು ಒಪ್ಪೋರು ಹಿಂದೂಗಳು ಅಂದರೆ ಬಹಳ ಜನ ಹಿಂದೂ ಕಕ್ಷೆಯಿಂದ ಆಚೆ ಹೋಗ್ತಾರೆ. ಗಾಯತ್ರಿ ಮಂತ್ರವನ್ನು ಒಪ್ಪೋರು ಹಿಂದೂಗಳು ಅಂದರೆ ಬಹಳ ಜನ ಹೋಗ್ತಾರೆ. ಗಂಗೆಯನ್ನು ಒಪ್ಪೋರು ಹಿಂದೂಗಳು, ಗೋವನ್ನು ಒಪ್ಪೋರು ಹಿಂದೂಗಳು ಅಂದರೆ ಬಹಳ ಜನ ಹೊರಟೋಗ್ತಾರೆ. ಭಾರತ ಮಾತೆಯನ್ನು ಒಪ್ಪೋರು ಅಂತಂದ್ರೆ ಬಹಳ ಜನ ಉಳ್ಕೊಳ್ತಾರೆ ಅಂತ ಅವತ್ತೇ ಹೇಳಿದ್ದಾರೆ, ಇವತ್ತಲ್ಲ. ವಿಜಯರಾಜ ಸಿಂಧಿಯಾ ಅವರಿಗೆ ಹೇಳಿದರು ಅವರು. VHP, ಹಿಂದೂ ಪರಿಷತ್, ಯಾರೂ ಇದನ್ನು ಗಮನಕ್ಕೆ ತಗೊಂಡಿಲ್ಲ, ಸೀರಿಯಸ್ ಆಗಿ ತಗೊಂಡಿಲ್ಲ. ಬೌದ್ಧರು, ಜೈನರು, ಸಿಖ್ಖರು ಎಲ್ಲರೂ ಹಿಂದೂಗಳಾಗ್ತಿದ್ರು. ಈಗ ಅವ್ರು ಬೌದ್ಧರು, ಜೈನರು, ಸಿಖ್ಖರು ಬಹಿರಂಗವಾಗಿ ಹಿಂದೂಗಳು ಅಂತ ಹೇಳ್ಕೊಳ್ಳಲ್ಲ. ಅವ್ರಿಗೆ ಇವ್ರು ಯಾರು ಬೈಯಲ್ಲ. ಯಾಕೆ? ಸಿಖ್ಖರಿಗೆ ಬೈದ್ರು ಉಳಿಸಲ್ಲ ಅವರು, ಗೊತ್ತಾಯ್ತಲ್ಲ? ಸಿಖ್ಖರಿಗೆ ಬೈದ್ರು ಉಳಿಸಲ್ಲ. ನಮ್ಮ ಥರ ವಿಡಿಯೋ ಮಾಡಿಬಿಡಲ್ಲ ಅವರು ನೇರವಾಗಿ. ಯಾಕಂದ್ರೆ ಅವ್ರು ಹೋರಾಟ ಮಾಡಿ ಆ ಧರ್ಮವನ್ನು ಉಳಿಸ್ಕೊಂಡಿದ್ದಾರೆ, ಬೆಳೆಸ್ಕೊಂಡಿದ್ದಾರೆ. ಆದ್ರಿಂದ ನೀವು ಸಿಖ್ಖರನ್ನು ಹಿಂದೂಗಳಲ್ಲ ಅಂತಂದ್ರೆ, ಬೌದ್ಧರನ್ನು ಹಿಂದೂಗಳಲ್ಲ ಅಂದ್ರೆ, ಜೈನರನ್ನು ಹಿಂದೂಗಳಲ್ಲ ಅಂದ್ರೆ, ಲಿಂಗಾಯತರು ಕೂಡ ಹಿಂದೂಗಳಲ್ಲ. ಲಿಂಗಾಯತರು ಹಿಂದೂಗಳಾಗಲ್ಲ. ಯಾಕೆ? ನಾವು ವೇದ ಒಪ್ಪಲ್ಲ, ವೇದ ವಿರೋಧಿಗಳಲ್ಲ ನಾವು. ಬಹಳ ಚೆನ್ನಾಗಿ ಹೇಳೋರು ಲಿಂಗಾನಂದ ಪೂಜ್ಯರು, ನಾವು ವಿ ಆರ್ ನಾಟ್ ಆಂಟಿ ವೈದಿಕ್ಸ್, ವಿ ಆರ್ ನಾನ್ ವೈದಿಕ್ಸ್. ನಾವು ವೇದ ವಿರೋಧಿಗಳಲ್ಲ, ನಾವು ವೇದವನ್ನು ಏನಂತ ಹೇಳೋಣ, ವೇದ ನಾನ್ ವೈದಿಕ, ನಾವು ಅವೈದಿಕರು. ಆದ್ರೆ ನಾವು ವೇದ ವಿರೋಧಿಗಳಲ್ಲ. ಯಾಕೆ? ಬಸವಣ್ಣವ್ರದೊಂದು ವಚನ ಹೇಳೋರು ಬಹಳ ಚೆನ್ನಾಗಿ, 2 3 ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ, ದೇವನೊಬ್ಬನೇ ಕಾಣಿಗೋ, ಇಬ್ಬರೆಂಬುದು ಹುಸಿ ನೋಡ, ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಸಾಕ್ಷಿಯಾಗಿ ಹೇಳ್ತಿದ್ದಾರೆ ಕೂಡಲ ಸಂಗಮ ದೇವನ. ಆಮೇಲೆ ಇವರು ವೇದ ಅಪೌರುಷೇಯ ಅಂತೀರ ನೀವು. ವೇದವನ್ನು ಸಾಕ್ಷಾತ್ ಬ್ರಹ್ಮನೇ ತಂದು ಕೊಟ್ಬಿಟ್ಟ, ಬ್ರಹ್ಮನಿಂದನೇ ಹುಟ್ಟಿದನು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂದೇಹ ಸುದ್ದಿ. ಆಮೇಲೆ ಸ್ಪಷ್ಟವಾಗಿ ಹೇಳ್ತಾರೆ, ವೇದವೆಂಬುದು ನಿಮಗೆ ತಿಳಿಯದು ಅಂತ ಹೇಳ್ತಾರೆ. ವೇದ ತಿಳ್ಕೊಂಡೇ ಇಲ್ಲಪ್ಪ, ನೀವು ವೈದಿಕರಂತ ಹೇಳ್ತೀರಿ ಅಷ್ಟೇ, ನಿಮಗೆ ತಿಳಿಯಲ್ಲ ವೇದ ಅಂತ ಹೇಳ್ತಾರೆ. ಆದ್ರಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಜೈನರನ್ನ, ಬೌದ್ಧರನ್ನ, ಸಿಖ್ರನ್ನ ಅಹಿಂದುಗಳಂತ ಹೇಳಿದ್ರೆ ನಾವು ಅಹಿಂದುಗಳೇ. ಆದ್ರೆ ಇಲ್ಲ, ಈಗ ನಮ್ಮ ಗುರುಗಳು, ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ, ಇಲ್ಲಪ್ಪ ಅಹಿಂದುಗಳು ಅಂತ ಹೇಳಬೇಡಿ, ನಾವು ಭೌಗೋಳಿಕವಾಗಿ ಹಿಂದೂಗಳು. ಆಚರಣೆಯ ದೃಷ್ಟಿಯಿಂದ ನಾವು ಹಿಂದೂಗಳಲ್ಲ. ಆ ದೃಷ್ಟಿಯಿಂದ ಹೋರಾಟ ಏನು ನಡೀತಾ ಇದೆ. ಈಗ ಅದೇ ಹೇಳ್ತಿದ್ದೆ, 3ನೇ ಅವಕಾಶ ಸಿಕ್ಕಿದೆ ನಮಗೆ. 3ನೇ ಅವಕಾಶ ಎಷ್ಟು ಅದ್ಭುತವಾಗಿ ಸಿಕ್ಕಿದೆ ಅಂದ್ರೆ, ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಲಿಂಗಾಯತ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರು. ಅವ್ರು ಬಂದಿರೋ ಹಿನ್ನೆಲೆ ಇದೆಯಲ್ಲ, ಬಾಲ್ಕಿ ಚನ್ನಬಸವ ಪಟ್ಟದೇವರು ತಪಸ್ವಿಗಳು, ಅತ್ಯಂತ ನಿಷ್ಠಾವಂತರು, ದೀರ್ಘಕಾಲ ಬದುಕಿದವರು, ತಮ್ಮ ಬದುಕಿನ ಮೂಲಕ ಉಪದೇಶ ಮಾಡಿದಂಥವರು. ಬರೀ ಉಪದೇಶ ಮಾಡಿದವರಲ್ಲ, ಬದುಕಿನ ಮೂಲಕ ಉಪದೇಶ ಮಾಡಿದವರು. ಬೇರೆ ಬಹಳ ಗಟ್ಟಿ ಇದೆ ಇದು.
ಬೇರೆ ಬಹಳ ಗಟ್ಟಿ ಇದೆ. ಆದ್ದರಿಂದ ಪರಮಪೂಜ್ಯ ಬಸವಲಿಂಗಪಟ್ಟ ದೇವರ ನೇತೃತ್ವದಲ್ಲಿ, ಅವ್ರ ನೇತೃತ್ವ ನಾವೆಲ್ಲರೂ ಅವ್ರಿಗೆ ನೇತೃತ್ವ ಕೊಟ್ಟರು ಕೂಡ ಅವ್ರ ನೇತೃತ್ವ ಕೊಡೋದು ನಿಯಮಗಳಿಗೆ, ಅವ್ರ ನೇತೃತ್ವ ಕೊಡೋದು ಬಸವಣ್ಣವ್ರಿಗೆ, ಅವ್ರ ನೇತೃತ್ವ ಕೊಡೋದು ಸಂಘಟನೆಗೆ ಕೊಡ್ತಾರೆ. ಹಾಗಾಗಿ ಈ ಸಂಘಟನೆಗೆ ಏನು ಅವಕಾಶ ಒದಗಿ ಬಂದಿದೆ, ಈ 3ನೇ ಅವಕಾಶವನ್ನು ತಪ್ಪಿಸ್ಕೋಬಾರದು. ಅದಕ್ಕೆ ನಾನು ಮೊನ್ನೆ ನಮ್ಮ ಗುರುಗಳ ಸಭೆಯಲ್ಲಿ ಕೂಡಲ ಸಂಗಮದಲ್ಲಿ ಒಂದು ಮಾತು ಹೇಳಿದೆ. ನೀವು ಅನೇಕ ಜನ ಬಂದಿರ್ಬೋದು ಅವತ್ತಿದ್ದವರು. ಮತ್ತೊಂದು ಸಾರಿ ಪೂಜ್ಯರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಅಪ್ಪವರೇ ನೀವು ಡೆಲ್ಲಿ ಸಮ್ಮೇಳನ ಮಾಡೋಕ್ಕೆ ದುಡ್ಡು ಬಹಳ ಬೇಕು. 27 ಅಂದಿದ್ರಿ, ಮತ್ತೆ ನೆನ್ನೆನೂ 26 ಅಂತಾನೆ ಅನೌನ್ಸ್ ಮಾಡಿದ್ದೀರಾ. ಡೆಲ್ಲಿ ಸಮ್ಮೇಳನ ಮಾಡೋದ್ರಿಂದ ನಿಮಗೆ ಸಿಗ್ತಕ್ಕಂಥ ಫಲಶ್ರುತಿ ತುಂಬ ಕಡಿಮೆ, ತುಂಬ ಕಡಿಮೆ. ಯಾಕೆ ನಾವೇ ಹೋಗ್ಬೇಕು, ಅದಕ್ಕೆ ಅಲ್ಲಿಯವ್ರು ಯಾರು ಬರಲ್ಲ. ನಾವೇ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ನಾವೇ ಖರ್ಚು ಮಾಡಬೇಕು. ಕೋಟಿಗಟ್ಟಲೆ ದುಡ್ಡು ಬೇಕು ಅದಕ್ಕೆ ಡೆಲ್ಲಿ ಸಮ್ಮೇಳನ ಮಾಡೋಕ್ಕೆ. ಆಮೇಲೆ ನಿಮ್ಮನ್ನು ಗಮನಿಸೋರು ಅಷ್ಟಕ್ಕಷ್ಟೇನೆ. ಅದರ ಬದಲಾಗಿ ಅದಕ್ಕಿಂತ ಶ್ರೇಷ್ಠವಾದ ಕಾರ್ಯಕ್ರಮ ಮಾಡಿ ನನ್ನ ಜೊತೆಗೆ ಒಂದು 10 ಜನ ಗುರುಗಳು ಬನ್ನಿ ಸಾಕು. 10 ಜನ ಗುರುಗಳು ಯಾರಾದ್ರೂ ತಯಾರಾಗ್ರಿ. ಚಾಮರಾಜನಗರದಿಂದ ಬೀದರ್ವರೆಗೆ ಪಾದಯಾತ್ರೆ 2 ತಿಂಗಳು ಬೇಕಾಗುತ್ತೆ. ಚಾಮರಾಜನಗರದಿಂದ ಬೀದರ್ವರೆಗೆ ಪಾದಯಾತ್ರೆ, ಹಳ್ಳಿಗಳು, ಪಟ್ಟಣಗಳು, ದೊಡ್ಡ ಪಟ್ಟಣಗಳು ಎಲ್ಲವನ್ನೂ ನಾವು ಗಮನದಲ್ಲಿ ಇಟ್ಕೊಂಡು ಸಂಘಟನೆ ಮಾಡ್ಕೊಂತ ಬರೋಣ. ನಿಮ್ಮ ಡೆಲ್ಲಿ ಸಮ್ಮೇಳನ ಕೊಡುವ 100 ಪಟ್ಟು 1000 ಪಟ್ಟು ನಿಮಗಿದು ಫಲ ಕೊಡುತ್ತೆ. 1000 ಪಟ್ಟು ಫಲ ಕೊಡುತ್ತೆ. ಇದು 1000 ಪಟ್ಟು ಫಲ ಕೊಡುತ್ತೆ. ಹೆಂಗೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವರು ಒಂದು ಅನುಭವ ಹೇಳ್ತೀನಿ ನಿಮಗೆ. ಮಹಾತ್ಮ ಗಾಂಧೀಜಿಯವರು ದಂಡಿ ಸತ್ಯಾಗ್ರಹ ಪಾದಯಾತ್ರೆ ಮಾಡಿದ್ರು, ನೆನಪಿದೆಯಾ ನಿಮಗೆ? ದಂಡಿ ಸತ್ಯಾಗ್ರಹ ಎಷ್ಟನೇ ಇಸ್ವಿಯಲ್ಲಿ ನಡೀತು ಯಾರಿಗಾರು ಗೊತ್ತಿದೆಯಾ? ಉಪ್ಪಿನ ಸತ್ಯಾಗ್ರಹ 1900 ಎಷ್ಟು ಇಲ್ಲ 30-31 ಇರ್ಬೋದು ಅಂತ ಅನ್ಕೊಂತೀನಿ. ಹೌದಾ? ನನಗೂ ನಿಖರವಾಗಿ ಗೊತ್ತಿಲ್ಲ. ಆ ದಂಡಿ ಸತ್ಯಾಗ್ರಹದ ಒಂದು ಅನುಭವ ಹೇಳ್ತೀನಿ ಅಪ್ಪವ್ರಿಗೆ. ಅಪ್ಪವ್ರು ಕೇಳಿಸ್ಕೊಂತಿದ್ದಾರೆ. ದಂಡಿ ಸತ್ಯಾಗ್ರಹದ ಕಾಲಕ್ಕೆ ಗಾಂಧೀಜಿ ಸಾಬರಮತಿ ಆಶ್ರಮದಿಂದ ಪಾದಯಾತ್ರೆ ಶುರು ಮಾಡಿದರು. ದಂಡಿ ಪ್ರಾಯಶಃ ಮೊದಲು ದಂಡೆ, ಕನ್ನಡದ ಶಬ್ದ ಅದು, ಗೊತ್ತಾಯ್ತಲ್ಲ? ಸಮುದ್ರ ದಂಡೆ, ಅಲ್ಲೊಂದು ಊರಿದೆ ದಂಡಿ ಅಂತ ಹೆಸರಿಟ್ಟರು ಅದಕ್ಕೆ, ಗೊತ್ತಾಯ್ತಲ್ಲ? ಅಲ್ಲಿಗೆ ಪಾದಯಾತ್ರೆ ಶುರು ಮಾಡಿದ್ರು. ಉಪ್ಪು ತಯಾರು ಮಾಡಬೇಕು, ಉಪ್ಪಿನ ಮೇಲೆ ಟ್ಯಾಕ್ಸ್ ಹಾಕಿದ್ರು ಬ್ರಿಟಿಷರು. ಆವಾಗ ಪಾದಯಾತ್ರೆ ಶುರು ಮಾಡಿಕೊಂಡಾಗ ಅನೇಕ ಜನ ಗಾಂಧೀಜಿನ ಬೈಕೊಂಡ್ರು. ಆ ಗಾಂಧೀಜಿಯವ್ರನ್ನ ಬೈಕೊಂಡವ್ರ ಪೈಕಿ ಅವರ ಅತ್ಯಂತ ಆತ್ಮೀಯ ಶಿಷ್ಯ, ಈಗ ನಿಮ್ಗೆ ಹೆಂಗೆ ಗುರು ಬಸವ ಪಟ್ಟದೇವರು ಇದಾರಲ್ರಪ್ಪ, ಹಂಗೆ ಗಾಂಧೀಜಿಗೆ ಪಟ್ಟ ಶಿಷ್ಯರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಅಷ್ಟು ಚಿಕ್ಕ ಗುರುಬಸವ ಪಟ್ಟದೇವ್ರಿಗೂ ನಿಮಗಿರೋಷ್ಟು ವಯಸ್ಸಿನ ವ್ಯತ್ಯಾಸ ಇರಲಿಲ್ಲ. ಅವ್ರಿಗೆ ಬರೀ 6 ವರ್ಷ ವ್ಯತ್ಯಾಸ. ಗಾಂಧೀಜಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಬರೀ 6 ವರ್ಷ ವ್ಯತ್ಯಾಸ. ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಗಾಂಧೀಜಿನ ಗುರು ಅಂತ ಮನಸ್ತಿದ್ರು. ಅವರೇ ಹೇಳ್ತಾರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಬೈಕ್ ಅಂತಾರೆ ಗಾಂಧೀಜಿಗೆ, ಈ ಮುದುಕನಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಯಾಕಂದ್ರೆ 62 ವರ್ಷ ಆಗಿತ್ತು ಗಾಂಧೀಜಿಗಾಗ, 62-63 ವರ್ಷ. ಈ ವಯಸ್ಸಲ್ಲಿ ಪಾದಯಾತ್ರೆ ಮಾಡ್ತೀನಿ, ಉಪ್ಪು ತಯಾರು ಮಾಡೋಕೆ ಯಾಕಪ್ಪ ಪಾದಯಾತ್ರೆ ಮಾಡಬೇಕು? ಹೋಗೋದು ಅಲ್ಲಿ ಉಪ್ಪು ತಯಾರು ಮಾಡೋದು, ಕಾನೂನು ಭಂಗ ಮಾಡೋದು. ಗಾಂಧೀಜಿ ಇಲ್ಲ, ಪಾದಯಾತ್ರೆನೇ ಮಾಡೋದು. ಪಾದಯಾತ್ರೆ ಮಾಡಿದ್ರು 270 ಕಿಲೋಮೀಟರ್. ಅದು 270 ಕಿಲೋಮೀಟರ್ 22 ದಿವಸ ನಡೆದ್ರು. 21 ದಿವಸ 22 ದಿವಸ ಹಿಡಿತು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನರ ಮೇಲೆ ಪರಿಣಾಮ ಮಾಡ್ತದೆ. ಪ್ರತಿ ಊರಿಗೆ ಹೋಗ್ತಿದ್ರು, ಸಾವಿರಾರು ಜನ ಸೇರ್ತಿದ್ರು. ಬ್ರಿಟಿಷ್ ಸರ್ಕಾರ ಹೆದರೋಗ್ಬಿಡ್ತು, ಅದಕ್ಕೆ ಆ ಪಾದಯಾತ್ರೆಗೆ ಹೆದರೋಗ್ಬಿಡ್ತು. ಇಂಗ್ಲೆಂಡ್ಗೆಲ್ಲ ಸುದ್ದಿ ಹೋಯ್ತು, ಇಡೀ ವಿಶ್ವ ಗಮನಿಸ್ತು ಅದನ್ನು. ಪಾದಯಾತ್ರೆಯಲ್ಲಿ ಇಷ್ಟು ಶಕ್ತಿ ಇದೆ, ಡೆಲ್ಲಿಲಿ ಸಮ್ಮೇಳನ ಮಾಡಿದಾರಪ್ಪ, ಮಾತಾಜಿಯವ್ರು ಮಾಡಿದ್ದಾರೆ, ಬೇರೆಯವ್ರು ಮಾಡಿದ್ದಾರೆ. ಸುತ್ತೂರು ಶ್ರೀಗಳು ನೋಯ್ಡಾಕ್ಕೆ 2 ಟ್ರೈನು ಸ್ವಾಮೀಜಿಗಳನ್ನೇ ಕರ್ಕೊಂಡು ಹೋಗಿದ್ದಾರೆ, ಭಕ್ತರನ್ನ ಕರ್ಕೊಂಡು ಹೋಗಿದ್ದಾರೆ. ನನಗೇನೋ ನನ್ನ ವೈಯಕ್ತಿಕ, ನಿಮಗೆ ನಾನು ವಿರೋಧಿಗಿಂತ ಅಲ್ಲ, ವೈಯಕ್ತಿಕ ಅಭಿಪ್ರಾಯದಲ್ಲಿ ಇಂಥ ದುಡ್ಡು ಖರ್ಚಿನ ಮತ್ತು ನಿಮ್ಮ ಶಕ್ತಿ ಸಮಯ ಖರ್ಚು ಮಾಡೋದನ್ನು ಸ್ವಲ್ಪ ಉಳಿಸ್ಕೊಂಡು ಕರ್ನಾಟಕದಲ್ಲಿ ಗಟ್ಟಿಗೊಳಿಸ್ಕೊಳ್ಳೋಣ. ಆಮೇಲೆ ತೆಲಂಗಾಣದಲ್ಲಿ ಗಟ್ಟಿಗೊಳಿಸ್ಕೊಳ್ಳೋಣ, ಮಹಾರಾಷ್ಟ್ರದಲ್ಲಿ ಗಟ್ಟಿಗೊಳಿಸ್ಕೊಳ್ಳೋಣ. ಆಮೇಲೆ ಡೆಲ್ಲಿಗೆ ಇನ್ನೂ 2-3 ವರ್ಷ ಬಿಟ್ಟು ಹೋದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಮತ್ತು ನೀವು ಎಲ್ಲಿ ಪಾದಯಾತ್ರೆ ಮಾಡಿದ್ರು, ಎಲ್ಲಿ ಜನ ಪ್ರಭಾವ ಮಾಡಿದ್ರು, ಟಿ ವಿಯವರು ಮತ್ತು ಮೀಡಿಯಾದವರು ಬಂದೇ ಬರ್ತಾರೆ, ಪೇಪರಲ್ಲಿ ಬರ್ತದೆ, ಟಿ ವಿನಲ್ಲಿ ಬರ್ತದೆ. ಆದ್ದರಿಂದ ನಿಮ್ಮ ಪ್ರಚಾರಕ್ಕೆ ಮತ್ತು ನಿಮ್ಮ ಏನು ಗಮನ ಸೆಳೆಯೋದಕ್ಕೆ ಖಂಡಿತ ತೊಂದರೆ ಇಲ್ಲ.
ಆಮೇಲೆ ಪ್ರಧಾನಮಂತ್ರಿಗಳಿರಲಿ ರಾಷ್ಟ್ರಪತಿಗಳಿರಲಿ ಅವರು ಏನು ಗುಪ್ತಚರರ ಮೂಲಕ ಸುದ್ದಿ ತಗೊಂಡಿರ್ತಾರೆ. ಪ್ರಭಾವ ಮಾಡೋದು ಮುಖ್ಯ ಹೊರತು ನಾವೆಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ. ಆದರೆ ನಮ್ಮ ರಾಜ್ಯದಲ್ಲಿ ಮಾಡಿದ್ರೆ, ಹಳ್ಳಿಗಳನ್ನು ಸಂಘಟನೆ ಮಾಡಿದ್ರೆ, ತಾಲೂಕು ಮಟ್ಟದಲ್ಲಿ ಸಂಘಟನೆ ಮಾಡಿದ್ರೆ ತುಂಬ ಒಳ್ಳೆಯ ಪರಿಣಾಮ ಆಗುತ್ತೆ ಅಂತ ಅನಿಸುತ್ತೆ. ಇಷ್ಟು ನಾನು ಲಿಂಗಾಯತ ಹೋರಾಟದ ಬಗ್ಗೆ ಮಾತನಾಡಿ. ಇನ್ನು ರಾಷ್ಟ್ರೀಯತೆ ಬಗ್ಗೆ ಒಂದು 10 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ರಾಷ್ಟ್ರೀಯತೆ ಅನ್ನೋದು ಸಾಮಾನ್ಯ ವಿಷಯ ಅಲ್ಲ. ರಾಷ್ಟ್ರೀಯತೆ ಸಾಮಾನ್ಯ ವಿಷಯ ಅಲ್ಲ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ಗೊತ್ತಿದೆ, ಸಮಯ ಇದೆ ನನ್ನ ಹತ್ರ. ನನಗೆ ಏನು ರಾಷ್ಟ್ರೀಯತೆ ಯಾವಾಗ ಮುಖ್ಯ ಆಗುತ್ತೆ ಅಂತಂದರೆ, ರಾಷ್ಟ್ರೀಯತೆ ಇಲ್ಲದೆ ಇದ್ದಾಗ ಏನು ಅನಾಹುತ ಆಗಿತ್ತು. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಇದ್ದಂಥ ಸಂಸ್ಥಾನಗಳ ಸಂಖ್ಯೆ ಎಷ್ಟು ಗೊತ್ತಿದೆಯಾ? ಸರ್ದಾರ್ ವಲ್ಲಭಾಯ್ ಪಟೇಲರು ಇಷ್ಟು ಸಂಸ್ಥಾನ ಒಟ್ಟಿಗೆ ಕೂಡಿಸಿದ್ರು ಅಂತ ಹೇಳ್ತಿರಲ್ಲ, ಎಷ್ಟು ಸಂಸ್ಥಾನಗಳಿದ್ದು ಗೊತ್ತಾ? 564. ಎಲ್ಲವೂ ಸ್ವತಂತ್ರ ಸಂಸ್ಥಾನಗಳೇ. ಒಂದೊಂದು ಜಿಲ್ಲೆಗೊಂದೊಂದು ಸಂಸ್ಥಾನ, ಒಂದೊಂದು ಜಿಲ್ಲೆಗೊಂದು ರಾಜ್ಯ. ಮಹಾರಾಷ್ಟ್ರ, ಸೌರಾಷ್ಟ್ರ, ರಾಷ್ಟ್ರ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ರು. ಗೊತ್ತಾಯ್ತಲ್ವಾ? ರಾಷ್ಟ್ರ ಅನ್ನೋ ಶಬ್ದನ ಅದಕ್ಕೆ ಬಳಸ್ಕೊಂಡ್ಬಿಟ್ಟಿದ್ರು. ಅದರಿಂದ ಎಷ್ಟು ದೊಡ್ಡ ಹಾನಿ ಆಯಿತು, ಎಷ್ಟು ಜೀವ ಹಾನಿ ಆಯಿತು, ಎಷ್ಟು ಸಂಪತ್ತು ಹೋಯಿತು ಇಂಗ್ಲೆಂಡಿಗೆ ಗೊತ್ತಿದೆ ನಿಮಗೆ. ಹಡಗುಗಳಲ್ಲಿ ಬಂಗಾರ ಒಯ್ದಿದ್ದಾರೆ, ಹಡಗುಗಳಲ್ಲಿ ಪುಣ್ಯಕ್ಕೆ. ಆಮೇಲೆ ಅವಾಗ ಯುದ್ಧ ಮಾಡೋದೇ ಒಂದು ಉದ್ಯೋಗ, ಹೇಳ್ತಿದ್ನಲ್ಲ, ಯುದ್ಧ ಮಾಡೋದೇ ಉದ್ಯೋಗ. ಸೈನಿಕರು ಸಾಯೋದಕ್ಕೆ ಹೆದರ್ತಾನೆ ಇರಲಿಲ್ಲ. ಸತ್ತರ ಸ್ವರ್ಗ ಇದ್ರೆ ಇಲ್ಲಿ ರಾಜ್ಯವನ್ನು ಅನುಭವಿಸೋಣ, ಸತ್ರ ಸ್ವರ್ಗ ಅಂತ ಹೇಳಿ ಹಬ್ಬಿಸ್ಬಿಟ್ಟಿದ್ರು. ಇದು ಇವತ್ತಿನ ಕತೆ ಅಲ್ಲ. ಅಲೆಕ್ಸಾಂಡರ್ನ ಕಾಲದಿಂದ, ಅಶೋಕನ ಕಾಲದಿಂದ ಅವ್ರು ಎಷ್ಟು ದೊಡ್ಡ ರಾಜ್ಯ ಕಟ್ಟಿದ್ದಾರೆ ಅಂದ್ರು, ಅದ್ರ ಹಿಂದೆ ಅಷ್ಟು 1000 ಜನ, ಲಕ್ಷ ಜನ ಕೊಲೆ, ಕಗ್ಗೊಲೆ, ಲೂಟಿ, ಹೆಣ್ಣು ಮಕ್ಕಳನ್ನ ಅಪಹರಿಸ್ತಕ್ಕಂಥದ್ದು ಇದೆಲ್ಲ ನಡೀತಿತ್ತು. ರಾಜ್ಯದ ಹೆಸರಿನಲ್ಲಿ, ರಾಜನ ಹೆಸರಿನಲ್ಲಿ ಇವೆಲ್ಲ ನಡೀತಿತ್ತು. ಪುಣ್ಯಕ್ಕೆ ಒಂದು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವತ್ತು ಸಂವಿಧಾನ ಅಂತಕ್ಕಂಥದ್ದು ಎಷ್ಟು ಶ್ರೇಷ್ಠವಾದದ್ದು. ಅವತ್ತು ನಮ್ಮ ಏನು ಸ್ವಾತಂತ್ರ್ಯ ಹೋರಾಟಗಾರರು ಕೋಟಿ ಸಂಖ್ಯೆಯಲ್ಲಿ ಬಲಿದಾನ ಮಾಡ್ಕೊಂಡಿದ್ದಾರೆ, ಲಕ್ಷ ಸಂಖ್ಯೆ ಅಲ್ಲ, ಕೋಟಿ ಸಂಖ್ಯೆಯಲ್ಲಿ ಬಲಿದಾನ ಮಾಡ್ಕೊಂಡಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನಿಗಿಂತ ಮುಂಚೆ ಇನ್ನೂ ಹಿಂದಕ್ಕೆ ಹೋಗುತ್ತೆ. ಒಬ್ಬ 13 ವರ್ಷದ ಹುಡುಗ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾನೆ, ಸತ್ತಿದ್ದಾನೆ. 10 ವರ್ಷದ ಹುಡುಗ ಸತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಇಂಥವ್ರು ಎಲ್ಲರೂ ಬಲಿದಾನ ಮಾಡಿಕೊಂಡಂತಹ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಸುಮ್ಮನೆ ಸಿಕ್ಕಿಲ್ಲ. ಅದಕ್ಕೊಂದು ಸಂವಿಧಾನ ಅಂತ ಬಂದಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಕೊನೆ ಪಕ್ಷ ಆಕ್ಯುಪೈಡ್ ಕಾಶ್ಮೀರ ಹೋಗಲಿ, ಅಕ್ಸಾ ಚೀನ್ ಹೋಗಲಿ, ಅದು ನಮ್ಮ ಕೈಗೆ ಇಲ್ಲ ಅಂದರೂ ಕೂಡ ಚಿಂತೆ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಾದ್ರೂ 80 ವರ್ಷಗಳಿಂದ ಒಂದೇ ರಾಷ್ಟ್ರ, ಒಂದೇ ಸಂವಿಧಾನ, ಒಂದೇ ಧ್ವಜದ ಕೆಳಗೆ ಬದುಕಿದ್ದೇವಲ್ರಿ. ಇದು 5000 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಕಾಣಿಸುತ್ತೆ. ಇದೇ ಮೊದಲು, ಇದುವರೆಗೂ ಆಗಿಲ್ಲ, ಈ ಕೆಲಸ ಆಗಿಲ್ಲ. ಆದ್ದರಿಂದ ಇನ್ನು ಮೇಲೆ ನೀವು ರಾಷ್ಟ್ರೀಯತೆಯನ್ನು ಒಪ್ಪರಿ ಬಿಡ್ರಿ. ನೀವು ದೇಶದ್ರೋಹಿಗಳಾದರೆ ಶಿಕ್ಷೆ ಅನುಭವಿಸ್ತೀರ, ನೀವು ಆಗಲ್ಲ ಬಿಡಿ. ಈಗೇನು ಭಯೋತ್ಪಾದಕರು, ಧರ್ಮಾಂಧರು, ಮತಾಂಧರು ದೇಶವನ್ನು ಹೊಡಿಬೇಕು, ಅಲ್ಲಿ ನಾಶ ಮಾಡಬೇಕು, ಇಲ್ಲಿ ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದಾರಲ್ಲ, ಆಗಲ್ಲ. ಆ ಪ್ರಯತ್ನ ಎಂದಿಗೂ ಯಶಸ್ವಿ ಆಗಲ್ಲ. ಯಾಕೆಂದರೆ ಸಂವಿಧಾನ ಇದೆ, ನಮ್ಮ ಸೈನ್ಯ ಇದೆ, ನಮ್ಮ ಪೊಲೀಸ್ ವ್ಯವಸ್ಥೆ ಇದೆ, ನಿಯಮಗಳಿದ್ದಾವೆ. ಜೊತೆಗೆ ಒಳ್ಳೊಳ್ಳೆ ರಾಜಕಾರಣಿಗಳು ಇವತ್ತಿಗೂ ಇದ್ದಾರೆ. ಏನು ರಾಜಕಾರಣಿಗಳೆಲ್ಲರೂ ಕೆಟ್ಟವರು ಅಂತ ಏನು ಹೋಲ್ಸೇಲ್ ಬರೆದಿಡಬೇಡಿ. ರಾಜಕಾರಣಿಗಳಲ್ಲಿ ತ್ಯಾಗಿಗಳು ಇದ್ದಾರೆ, ಇವತ್ತಿಗೂ ಇದ್ದಾರೆ. ಗೊತ್ತಾಯ್ತಲ್ಲ? ಆದ್ದರಿಂದ ರಾಷ್ಟ್ರೀಯ ಮನೋಭಾವನೆ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಬರಲಿ. ಭಾರತ ದೇಶ ನಮ್ಮದು, ಭಾರತ್ ಹೇ ಹಮ್ ಧಾರಾವಾಹಿ ನೋಡ್ತಾ ಇದ್ದೀರಾ? ಪ್ರತಿ ಭಾನುವಾರ 11 ಗಂಟೆಗಿರುತ್ತೆ. ಪ್ರತಿ ಭಾನುವಾರ 11 ಗಂಟೆಗಿರುತ್ತೆ ಧಾರಾವಾಹಿ ನೋಡಿ. ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರದ್ದು ಪ್ರತಿ ವಾರ ಒಬ್ಬೊಬ್ಬರು ಅದ್ಭುತವಾಗಿ ತೋರಿಸ್ತಾರೆ. ಬಹಳ ಕಷ್ಟಪಟ್ಟಿದ್ದಾರೆ. ನಮಗೆ ನಿಜವಾಗಿಯೂ ಆ ಕಷ್ಟ ಇಲ್ಲ ಇವಾಗ. ನಮಗೆ ಯಾವುದೇ ಹೋರಾಟ ಮಾಡೋಕ್ಕೂ ಅಷ್ಟು ಕಷ್ಟ ಇಲ್ಲ ಇವಾಗ. ಸಂವಿಧಾನ ರಕ್ಷಣೆ ಕೊಡುತ್ತೆ, ಕಾನೂನು ರಕ್ಷಣೆ ಕೊಡುತ್ತೆ ನಮಗೆ. ಈಗ ಉಚ್ಚಾಪಟ್ಟೆ ಮಾತಾಡಿದವ್ರ ವಿರುದ್ಧವಾಗಿ ನಾವು ಕೇಸ್ ಹಾಕ್ಬೋದು, ರಕ್ಷಣೆ ಪಡಿಬಹುದು, ಏನು ತೊಂದರೆ ಇಲ್ಲ. ಆದ್ದರಿಂದ ನಾವು ತಿಳ್ಕೊಳ್ಳೋಣ, ರಾಷ್ಟ್ರೀಯ ಮನೋಭಾವನೆ ಎಲ್ಲರಿಗೂ ಇರಲಿ. ರಾಷ್ಟ್ರ ಮೊದಲು, ನೇಷನ್ ಈಸ್ ಫಸ್ಟ್.
ಆಮೇಲೆ ನಾವೆಲ್ಲ. ರಾಷ್ಟ್ರ ಇದ್ರೆ ನಾವೆಲ್ಲ. ಒಂದು ಪ್ರಸಂಗ ಹೇಳ್ತೀನಿ, ಎಲ್ಲ ಸ್ವಾಮೀಜಿಗಳು ಎಲ್ಲ ಶರಣರು ಗಮನಿಸಿ. ಒಬ್ಬರು ಸ್ವಾಮಿಗಳಿದ್ರು, ಬಹಳ ದೊಡ್ಡ ಸಂತರು, ಬಹಳ ದೊಡ್ಡ ಸ್ವಾಮಿಗಳು ಅಂತ ಪ್ರಸಿದ್ಧಿ ಆದರು. ಈಗ 4 ವರ್ಷದಲ್ಲಿ ನಿಮ್ಮ ಅಗಲಿದ್ರು. ಮೂರು ವರ್ಷ ಆಯ್ತೇನೋ ಅಷ್ಟೇ, 2 ವರ್ಷ ಆಯ್ತು. 23 22 ಸಿದ್ದೇಶ್ವರಪ್ಪಗಳು ಐಕ್ಯ ಆಗಿದ್ದರು. ಬಹಳ ದೊಡ್ಡ ಸ್ವಾಮೀಜಿ, ಬಹಳ ದೊಡ್ಡ ಸಾಧಕರು, ಜ್ಞಾನಯೋಗಿ. ಅವರು 12ನೇ ಇಸ್ವಿಯಲ್ಲಿ ಕಲಬುರ್ಗಿ ಕಂಪು ನಡೆದಿದ್ದು 12ನೇ ಇಸ್ವಿಯಲ್ಲಪ್ಪ. 12ನೇ ಇಸ್ವಿಯಲ್ಲಿ ಬಸವರಾಜ ಸೇಡಂ ಅವ್ರ ಕಲಬುರ್ಗಿ ಕಂಪು ನಡೀತಿತ್ತಲ್ಲ, ಆವಾಗ ಅವ್ರ ಶಿಷ್ಯರನ್ನೆಲ್ಲ ಕೂರಿಸ್ಕೊಂಡು ಕಲಬುರಗಿಯಲ್ಲಿ ಒಂದು ಮಾತು ಹೇಳಿದ್ದಾರೆ. ಇದು ಅವ್ರವ್ರ ನಡುವೆ ನಡೆದ ಮಾತು, ನನಗೆ ಮಾತು ಬಂತು, ಅದು ಕೇಳಿಸ್ಕೊಂಡು ಬೇರೆ ಬೇರೆ ಕಡೆಯಿಂದ ಬಂತು, ಅದನ್ನ ನಿಮ್ಗೆ ಗಮನಕ್ಕೆ ತರಬೇಕು. ಯಾಕಂದ್ರೆ ಸಿದ್ದೇಶ್ವರಪ್ಪ ಅವ್ರು ಎಂದೂ ರಾಜಕೀಯ ಗಮನಿಸಿದವರು ಅಲ್ಲ, ಯಾರಿಗೂ ಓಟ್ ಹಾಕಿದವರು ಅಲ್ಲ, ಓಟ್ ಬೂತ್ಗೆ ಹೋಗಿಲ್ಲ ಅವರು. ಅದಕ್ಕೆ ಅದು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಕೆಲವು ಸ್ವಾಮಿಗಳು ಓಟ್ ಹಾಕ್ತಾ ಇಲ್ಲ. ಓಟ್ ಹಾಕ್ಬೇಕು, ಎಲ್ಲರೂ ಓಟ್ ಹಾಕ್ಬೇಕು. ನಾನು ಭಾರತದ ಪ್ರಜೆಯ ಮೇಲೆ ಓಟ್ ಹಾಕೋದು ನನ್ನ ಮೂಲಭೂತ ಕರ್ತವ್ಯ, ಅದು ಫಂಡಮೆಂಟಲ್ ರೈಟ್, ಮಾಡಲೇಬೇಕು, ಪ್ರತಿಯೊಬ್ಬರು ಮಾಡಬೇಕು. ಸಿದ್ದೇಶ್ವರಪ್ಪರು ಒಂದು ದಿವಸನೂ ಓಟ್ ಹಾಕಿಲ್ಲ, ಹೋಗಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. 12ನೇ ಇಸ್ವಿಯಲ್ಲಿ ಕಲಬುರಗಿ ಕಂಪು ನಡೆದಾಗ ರಾಮದೇವ್ ಬಾಬಾ ಬಂದಿದ್ರು ಕಲಬುರಗಿಗೆ. ನಾನು ಕಲಬುರಗಿಲಿ ಇದ್ದೆ, ಕಲಬುರಗಿ ಪ್ರವಚನ ನಡೀತಿತ್ತು, ನಂದು ಪ್ರವಚನ ನಡೆದಿತ್ತು. ರಾಮದೇವ್ ಬಾಬಾ ಭೇಟಿಯಾಗಿದ್ದೆ ನಾನು. ಆವಾಗ ಸಿದ್ದೇಶ್ವರಪ್ಪರು ತಮ್ಮ ಶಿಷ್ಯರನ್ನು ಕೂರಿಸ್ಕೊಂಡು ಮಾತು ಹೇಳಿದ್ದಾರೆ. ನಿಮ್ಮ ಬಾಲ್ಕೆಪ್ಪವ್ರ ಶಿಷ್ಯರು ಕೆಲವರು ಅದರಲ್ಲಿ ಇರಬಹುದು ಅಂತ ಅನ್ಕೊಂತೀನಿ. ಏನಂದ್ರೆ ಅವಾಗ ಒಂದು ಮಾತು ಹೇಳಿ ಸಿದ್ದೇಶ್ವರಪ್ಪರು ಏನು ಹೇಳಿದ್ದಾರೆ ಅಂದ್ರೆ, ನೋಡ್ರಪ್ಪ, ರಾಮದೇವ್ ಬಾಬಾ ಅವ್ರಿಗೆ ಸಪೋರ್ಟ್ ಮಾಡ್ರಿ, ದೇಶ ಕಟ್ರಿ, ದೇಶಭಕ್ತರಾಗ್ರಿ. ಯಾಕೆ ಅಂದ್ರೆ ನೆಕ್ಸಲೈಟ್ಸು, ಉಗ್ರಗಾಮಿಗಳು ಬಂದ್ರೆ ಭಗವದ್ಗೀತೆನೂ ಉಳಿಯಲ್ಲ, ವಚನ ಸಾಹಿತ್ಯನೂ ಉಳಿಯಲ್ಲ. ಯಾವಾಗ ಅವ್ರಿಗೆ ಧರ್ಮ ಮುಖ್ಯ ಅಲ್ಲ ಅವರಿಗೆ, ಆದ್ರಿಂದ ಯಾವುದನ್ನು ಉಳಿಸಲ್ಲ ಅವರು. ಆದ್ರಿಂದ ದೇಶಕ್ಕೆ ಸಪೋರ್ಟ್ ಮಾಡಿ, ರಾಷ್ಟ್ರವನ್ನು ಕಟ್ರಿ, ರಾಷ್ಟ್ರಭಕ್ತರಾಗ್ರಿ ಅಂತ ಅವತ್ತಿನಿಂದ ಅವರು ರಾಷ್ಟ್ರದ ಬಗ್ಗೆ ಉಪನ್ಯಾಸಗಳನ್ನು ನಡೆಸ್ತಿದ್ರು. ಅವ್ರ ಪ್ರವಚನದಲ್ಲಿ ರಾಷ್ಟ್ರಭಕ್ತರನ್ನು ಕರೆಸಿ ಮಾತಾಡಿಸ್ತಿದ್ರು. ಅದಕ್ಕೆ ರಾಷ್ಟ್ರ ಮೊದಲು, ರಾಷ್ಟ್ರ ಮೊದಲು. ರಾಷ್ಟ್ರ ಉಳಿದ್ರೆ ನಾವೆಲ್ಲ ಉಳಿತೀವಿ, ರಾಷ್ಟ್ರನೇ ಉಳಿದಿಲ್ಲ ಅಂದ್ರೆ ನಾವ್ಯಾರು ಉಳಿಯಲ್ಲ. ಆದ್ರಿಂದ ದೇಶಭಕ್ತರಾಗೋಣ. ಮತ್ತೆ ಇನ್ನೊಂದು ತಿಳ್ಕೊಳ್ರಿ, ನಾನು ನನ್ನ ಸ್ವಾರ್ಥಕ್ಕಾಗಿ ದುಡಿದ್ರೆ ನನ್ನ ಮನೆ ಬೆಳಿಬೋದು, ನನ್ನ ಮಠ ಬೆಳಿಬೋದು. ಆದ್ರೆ ದೇಶಕ್ಕಾಗಿ ದುಡಿದ್ರೆ ನನ್ನ ಮಠನೂ ಬೆಳೆಯುತ್ತೆ, ದೇಶನೂ ಬೆಳೆಯುತ್ತೆ. ಸ್ವಾರ್ಥಿ ಆದ್ರೆ ಅವನು ಅಪರಾಧಿ ಆಗ್ಬೋದು, ಸ್ವಾರ್ಥಿ ಆದ್ರೆ ಅಪರಾಧಿ ಆಗ್ಬೋದು, ಅವನು ಮೋಸಗಾರ ಆಗ್ಬೋದು, ಭ್ರಷ್ಟಾಚಾರಿ ಆಗ್ಬೋದು, ಸುಳ್ಳುಗಾರ ಆಗ್ಬೋದು. ರಾಷ್ಟ್ರಭಕ್ತನಾದ್ರೆ ಇವ್ಯಾವುದನ್ನು ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಮೊನ್ನೆ ಕನೇರಿ ವಿಷಯದಲ್ಲಿ ಬಂದಾಗ ರಾಷ್ಟ್ರಭಕ್ತರು ಏನೇನೋ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ರು. ಅದಕ್ಕೆ ಅವರು ಸೋಕಾಲ್ಡ್ ರಾಷ್ಟ್ರಭಕ್ತರು ಅಂತ ಕರೆದೆ ನಾನು, ತಥಾಕಥಿತ ರಾಷ್ಟ್ರಭಕ್ತರು. ಇಂಥದ್ದು ಮಾಡಬೇಡಿ ಅಲ್ರಿ. ಆ ಕೆಟ್ಟ ಶಬ್ದ ಯಾರಿಗಾದ್ರೂ ಕೆಟ್ಟದ್ದೇ ಅಲ್ವಾ ಅದು, ಅದನ್ನ ಯಾಕೆ ಹೇಳಲ್ಲ ನೀವು? ಸೋಕಾಲ್ಡ್ ರಾಷ್ಟ್ರಭಕ್ತರು. ಅದಕ್ಕೆ ರಾಷ್ಟ್ರಭಕ್ತಿ ಅಂತಂದ್ರೆ ನೀವು ಯಾವುದೋ ಒಂದು ಮತಕ್ಕೋ ಪಂಥಕ್ಕೋ ಅಂಟ್ಕೊಂಡು ಜನರನ್ನ ಮೂಢನಂಬಿಕೆಯಲ್ಲಿಟ್ಟು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದು ರಾಷ್ಟ್ರಭಕ್ತಿ ಅಲ್ಲ. ಅದು ರಾಷ್ಟ್ರಭಕ್ತಿ ಅಲ್ಲ. ರಾಷ್ಟ್ರಭಕ್ತಿ ಅಂದ್ರೆ ಸಂವಿಧಾನ ತಕ್ಕಾಗಿ ನಡ್ಕೊಳ್ಳೋದು, ಸಂವಿಧಾನ ನಿಯಮಗಳನ್ನು ಅನುಸಾರವಾಗಿ ನಡೆಯೋದು, ರಾಜಾರೋಷವಾಗಿ ಬದುಕೋದು, ನಿಷ್ಠೆಯಿಂದ ಬದುಕೋದು, ಪ್ರಾಮಾಣಿಕತೆಯಿಂದ ಬದುಕೋದು, ಎಲ್ಲ ಕಡೆ ಒಂದೇ ರೀತಿ ಇರತಕ್ಕಂಥದ್ದು ರಾಷ್ಟ್ರಭಕ್ತಿ. ರಾಷ್ಟ್ರಭಕ್ತಿಗೂ ದೈವಿ ಭಕ್ತಿಗೂ ಬಹಳ ವ್ಯತ್ಯಾಸ ಇಲ್ಲ. ಆದ್ದರಿಂದ ರಾಷ್ಟ್ರ ಅಂದರೆ ಜಂಗಮ, ರಾಷ್ಟ್ರ ಅಂದರೆ ದೇವರು. ಅದಕ್ಕೆ ವಿವೇಕಾನಂದರು ಹೇಳ್ತಿದ್ರು, ರಾಷ್ಟ್ರ ದೇವೋ ಭವ. ಮತ್ತೆ ನೀವು ಎಲ್ಲ ದೇವರಿಗೆ ಬೈತಾರೆ ಅಂತಾರಲ್ಲ, ಕುವೆಂಪು ಅವರೊಂದು ಹಾಡು ಬರೆದಿದ್ದಾರೆ. 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಬಾರ. ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದುದು ಸಾಕು, ಜೀವದಾತೆಯ ಇನ್ನು ಕೂಗಬೇಕು. ಮತ್ತೆ ಕೇಳಿಸ್ಕೊಳ್ಳಿ, ಕನೇರಿ ಗಿನೇರಿ ಎಲ್ಲ ಎಲ್ಲರೂ ಕೇಳಿಸ್ಕೊಳ್ಳಿ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಕಡಲಾಚೆಗೆ ತಳ್ಳಿರೈ ಶಂಕದಿಂ ನುಡಿದು ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ. ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನೆಲ್ಲ ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ ಕಡಲಾಚೆಗೆ ನೂಕಿ ಶಂಕದಿಂದ ಅವ್ರು ಒತ್ತು ಬಿಡ್ರಿ ಅಂತ ಹೇಳ್ತಾರೆ. ಶಂಕ ಜಾಗಟೆಗಳಿಂದ ಒತ್ತು ಬಿಡ್ರಿ ಅಂತಾರಪ್ಪ. ನಾನು ಹೇಳಿದ್ದಲ್ಲ ಕನೇರಿ, ಇದು ಕುವೆಂಪು ಹೇಳಿರೋದು. ನಾನು ಹಿಂದೂ ಅಲ್ಲ ಅಂತಾನೆ ಹೇಳ್ತಾರೆ ಕುವೆಂಪು. ಅವಾಗ ಏನ್ ಮಾಡ್ತಿದ್ರಪ್ಪ ನೀವೆಲ್ಲ? ಅವಾಗೇನು ಬಾಯಲ್ಲಿ ಕಡ್ಬಿಟ್ಕೊಂಡಿದ್ರಾ?
ಕುವೆಂಪು ನಾನು ಹಿಂದೂ ಅಲ್ಲ ಅಂತ ಹೇಳ್ತಾರೆ, ಅವಾಗಲೇ ಬುದ್ಧಿ ಕಲಿಬಾರ್ದಾ? ಆದ್ರಿಂದ ಹಿಂದೂ ಅಂತಕ್ಕಂಥದ್ದಕ್ಕೆ ವಿಶಾಲವಾದ ಅರ್ಥ ಮಾಡಿ, ಪೂಜ್ಯರು ಹೇಳೋ ಹಾಗೆ, ಲಿಂಗಾನಂದಪ್ಪ ಅವರು ಹೇಳೋ ಹಾಗೆ, ಓಂಕಾರವನ್ನು ಯಾರು ಹೊತ್ತಾರೋ, ಭಾರತ ಮಾತೆಯನ್ನು ಯಾರು ಮನ್ನಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಆ ದೃಷ್ಟಿಯಿಂದ ನಾವು ಹಿಂದೂಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತೀವಿ, ಓಂ ನಮಃ ಶಿವಾಯ ಅಂತೀವಿ, ವಿಭೂತಿ ಹಚ್ಕೊಳ್ತೀವಿ, ಲಿಂಗ ಕಟ್ಕೊಳ್ತೀವಿ, ನಮ್ಮ ಸಂಸ್ಕೃತಿ ಪ್ರಕಾರ ನಾವು ನಡ್ಕೊತೀವಿ. ದೇಶ ನಮ್ಮ ತಾಯಿ, ಭಾರತ ಮಾತೆ ನಮ್ಮ ತಾಯಿ. ಆದ್ದರಿಂದ ರಾಷ್ಟ್ರೀಯತೆ ಮತ್ತು ಲಿಂಗಾಯತ ಹೋರಾಟ ಬೇರೆ ಬೇರೆ ಅಲ್ಲ, ಅವೆರಡೂ